ಥ್ಯಾಂಕ್ ಯು ತಾಯಿ. ಏನು ಮಾಡ್ಕೊಂಡಿರೋದವ? ನಮ್ದು ಬಿಸ್ನೆಸ್ ಸರ್, ನಮ್ಮ ಮನೆಯವರದ್ದು ಅಲ್ಲ, ಜೋರ ಮಾತಾಡ್ಲ ಅಂದ್ರೆ ಕರೆ ಕಟ್ಟ ಆಗುತ್ತೆ. ಬಿಸ್ನೆಸ್ ಸರ್, ಬಿಸ್ನೆಸ್. ಅಲ್ಲ, ಸುತ್ತಮುತ್ತ ಯಾರೋ ಇದ್ದಾರಾ? ಹಾ ಇಲ್ಲ, ನಮ್ಮ ಮನೆಯವರು ಇದ್ದಾರೆ ಸರ್, ಅವ್ರಿಗೆ ಗೊತ್ತಾಗಬಾರ್ದು. ಬಟ್ ಹಿಂಗ್ ಮಾತಾಡಿದ್ರೆ ನನಗೆ ಕೇಳಿಸಲ್ಲ ಕಣವ. ಈಗ ಕೇಳ್ತಾ ಇದೆ ಸರ್. ಹಾ, ಕೇಳಿಸ್ತಾ ಇದೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ಯಾದಗಿರಿ. ಯಾದಗಿರಿ. ಏನು ಮಾಡ್ಕೊಂಡಿರೋದು ಅಂದ್ರಿ? ನಾವು ಹೌಸ್ ವೈಫ್ ಸರ್. ಗೃಹಿಣಿ. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದೀಯವ್ವ? ನಾವು 4 ತಿಂಗಳಿಂದ ನೋಡ್ತಾ ಇದ್ದೀವಿ ಸರ್. ಯಾವಾಗ್ಲಿಂದ? 4 ತಿಂಗಳಾಯ್ತು ನಾನು ನೋಡ್ತಾ ಇರೋದು. 4 ತಿಂಗಳಾಯ್ತು. ಆಯ್ತವ. ಹೇಳ್ತಾ ಏನಾದ್ರು ಹೇಳೋದ್ಕೊಳ್ಳೋದಿದ್ಯಾ? ತುಂಬಾ ಇದೆ ಸರ್. ನಾನು ಒಂದು ಫೋನ್ ಅಲ್ಲಿ ಗೇಮ್ ಆಡಿದ್ದೆ ಸರ್. ಎಷ್ಟು ವಯಸ್ಸು ನಿಮಗೆ? ಹಾ ಕೇಳ್ತಿದೆ ಸರ್. ಒಂದು ಗೇಮ್ ಆಡಿದ್ದೆ ಸರ್. ಅಲ್ಲ, ನಿಮ್ಮ ವಯಸ್ಸೆಷ್ಟು ಒಂದೇ ತಾಯಿ? ನಮ್ಮ ವಯಸ್ಸು 32, 33 ಸರ್. ಆಯ್ತು. ನೀವೇ ಹೇಳ್ತಿರೋದು ಎಷ್ಟು ವರ್ಷದ ಕತೆ? ಇದು ನಮ್ದು 5-6 ತಿಂಗಳ ಕತೆ ಸರ್. ಓಕೆ. ಅಂದ್ರೆ ಈಗ ನಿಮಗೆ ಮದುವೆ ಆಗಿದೆ? ಹಾ, ಮದ್ವೆ ಆಗಿದೆ. 2 ಮಕ್ಕಳು ಇದಾವೆ ಸರ್, 2 ಹುಡುಗಿಯರು. ಅದು ಟೈಮ್ ಪಾಸ್ಗೆ ಗೇಮ್ ಆಡಿದ್ದೇನೆ ಸರ್ ನಾನು. ಆಯ್ತು. ಅದು ಏನಾಗ್ಬಿಟ್ಟಿದೆ ಸರ್, 2-3 ಸರಿ ಗೇಮ್ ಆಡಿದ್ದೆ. ಬಟ್ ತಪ್ಪು ಮಾಡಬಾರ್ದು. ಬಟ್ ಏನೋ ಅದು ನಾ ಅಂತ ಹುಡುಗಿನೇ ಅಲ್ಲ ಸರ್. ನಂದೇ ನಂಬ್ಲಿಕ್ ಆಗ್ತಾ ಇಲ್ಲ. ನಾ ಹೆಂಗ್ ಮಾಡಿನಪ್ಪ ಅಂತ ಈ ತರ ಪಶ್ಚಾತ್ತಾಪ ಆಗ್ತಾ ಇದೆ ಸರ್. ಅದು ಕೆರೆ ಮಾಡ್ತಾ ಹಿಂಗೆ ಚಾಟಿಂಗ್ ಮಾಡ್ತಾ ಕ್ಲೋಸ್ ಆಗ್ಬಿಟ್ಟಿದೆ. ಏನ್ ಗೇಮ್? ಕ್ಯಾರಮ್. ಕ್ಯಾರಮ್. ಅದರಿಂದ ಏನ್ ಲಾಭ ಇದೆ? ಏನಿಲ್ಲ ಸರ್, ಸುಮ್ಮನೆ ಟೈಮ್ ಪಾಸ್. ಬಟ್ ಅಲ್ಲಿ ಆನ್ಲೈನ್ ಅಲ್ಲಿ ಬೇರೆ ಸ್ನೇಹಿತರನ್ನ ಮಾಡ್ಕೊಳ್ಬಹುದು. ಹಾ, ಮಾಡ್ಕೋಬಹುದು ಸರ್. ಅವ್ರು ಸರಿ ಚಾಟಿಂಗ್ ಮಾಡೋದು, ಆಟ ಆಡೋದು, ಮತ್ತೆ ಆಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಸಪ್ರೇಟ್ ಆಗಿ ಮಾತಾಡ್ಬಿಟ್ಟಿದೀನಿ ಸರ್. ಅದು ಒಂದು ದೊಡ್ಡ ತಪ್ಪು. ಓಕೆ, ಒಂದ್ ನಿಮಿಷ. ಈಗ ನೀವು ಕ್ಯಾರಮ್ ಆಡ್ತಾ ಇದ್ರಿ, ಬಟ್ ನೀವು ಬೇರೆ ಏನು ಕೆಲ್ಸಕ್ಕೆ ಹೋಗೋದೆಲ್ಲ ಏನು ಮಾಡ್ತಿರ್ಲಿಲ್ಲ? ಏನಿಲ್ಲ ಸರ್, ಫುಲ್ ಮನೆಯವರು ಬಿಸ್ನೆಸ್. ಓಕೆ, ಮನೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿದೆ? ಹಾ ಸರ್, ಎಲ್ಲ ಇದೆ ಸರ್. ನನಗೆ ನಾ ತಂದು ನನ್ನ ನೆಮ್ಮದಿ ನಾ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಎಲ್ಲ ಇದೆ ಅನ್ನೋದೇ ಸಮಸ್ಯೆ ಈಗ. ಹಾ, ಎಲ್ಲ ಇದೆ ಸರ್. ಇಬ್ರು ಹೆಣ್ಮಕ್ಳು? ಇಬ್ರು ಹೆಣ್ಮಕ್ಳು. ನಮ್ಮ ಹಸ್ಬೆಂಡ್ ಡ್ರಿಂಕ್ಸ್ ಮಾಡ್ತಾರೆ ಸರ್. ಬಟ್ ಅವ್ರು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ವಾ? ನೋಡ್ಕೋತಾರೆ ಸರ್, ಎಲ್ಲ ನೋಡ್ಕೋತಾರೆ, ಮಾಡ್ತಾರೆ ಅಷ್ಟೇ. ಎಷ್ಟು ಎಲ್ಲ ನೋಡ್ಕೋತಾರೆ ಸರ್, ಹಂಗೇನು ಇಲ್ಲ. ಆದ್ರೆ ಸ್ವಲ್ಪ ನಮ್ಮ ಮಾತು ಕೇಳ್ತಾ ಇಲ್ಲ. ನಮ್ಗೆ ಅರ್ಥ ಮಾಡ್ಸಲ್ಲ. ನಮ್ಗೆ ಅರ್ಥ ಮಾಡ್ಕೊತಿದ್ರಿ ಸರ್. ಹಿಂಗೆ ಇವಾಗ ಅದನ್ನ ಅಷ್ಟೇ ಸರ್. ಅದೇ ಒಂದು ಟೆನ್ಷನ್ ನಾನು ಮಾಡ್ಕೊತಾ ಇದ್ದೆ ನಮ್ಮ ಹಸ್ಬೆಂಡ್ ಹಿಂಗ ಅಂತ ಹೇಳಿ. ಏನೋ ಅದೇ ಇದ್ರಲ್ಲೇ ಸುಖ ಇತ್ತು ಸರ್ ನನಗೆ. ನಮ್ಮ ಹಸ್ಬೆಂಡ್ ಒಂದೇ ಪ್ರಾಬ್ಲಮ್ ಆಯ್ತು ಸರ್, ಅದು ಡ್ರಿಂಕ್ಸ್ ಮಾಡೋದು. ಅದೇ ಮಾಡ್ಕೊಟ್ ಕೂಡದೇ ಒಂದು ಚಲೋದಾಗಿತ್ತು ಸರ್. ಅದು ನಾ ಕುಂತು ನಾ ಆಟ ಆಡಿ ನಾ ಮಾಡ್ಕೊಂಡು ನನ್ಗೆ ಇನ್ನೊಂದು ಅನುಮಾನ, ನಂದೊಂದು ತಪ್ಪು ಮಾಡ್ಕೊಂಡು ನನ್ನ ಜೀವನನೇ ನರಕ ಅನುಭವಿಸಂಗಾಗೈತೆ ಸರ್. ಆಯ್ತವ. ಅಲ್ಲಿ ಯಾರನ್ನೋ ಫ್ರೆಂಡ್ ಮಾಡ್ಕೊಂಡೆ, ನಂಬರ್ ಇಸ್ಕೊಂಡೆ, ಮಾತಾಡಿದೆ. ಬಟ್ ಏನ್ ಮಾತಾಡ್ತಿದ್ರಿ ನೀವು? ಸುಮ್ಮನೆ ಸರ್ ಟೈಮ್ ಪಾಸ್ ಮಾತಾಡೋದು. ನಾ ಅಂತ ಅಷ್ಟು ವಿಶ್ವಾಸ ಇತ್ತು ಸರ್. ನಾ ಮಾನಸಿಕವಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಒಬ್ಬ ಹುಡುಗನ ಸರಿ ಸರ್. ಅದು ಏನಿಲ್ಲ ಸರ್, ಅವ್ರನ್ನೂ ಬಿಸಿ, ನಾನು ಬಿಸಿ. ಸುಮ್ಮನೆ ಟೈಮ್ ಸಿಕ್ಕಾಗ 5-10 ನಿಮಿಷ ಮಾತಾಡೋದು. ಅವರು ಒಳ್ಳೆ ಫ್ರೆಂಡ್ಸ್ ಸರ್. ಅವ್ರು ಒಳ್ಳೆ ಫ್ರೆಂಡ್ಸ್ ಇದ್ದದಕ್ಕೆ ನನ್ ಜೀವ ಉಳಿತು. ನಾನು ಒಳ್ಳೆ ಇದ್ದದಕ್ಕೆ ಅವ್ರದ್ದು ಒಂದು ಉಳಿತು. ಅವ್ರು 2 ರೆಕಾರ್ಡ್ಸ್ ಏನಾರು ತಗೊಂಡ್ಬಂದು ಈ ತರ ಮಾಡ್ತಾನ ಅಂತಂದ್ರೆ ನಂದೆಲ್ಲ ಲೈಫ್ ವೇಸ್ಟ್ ಆಗ್ತಿತ್ತು ಸರ್. ಅದು ನಾ ಮಾಡಿದ್ದು ಫಸ್ಟ್ ತಪ್ಪು. ಅದು ತಿಳ್ಕೊಂಡು ನಾನು ಅರ್ಥ ಆಗ್ಲಿಲ್ಲ. ನೀವು ಮಾತಾಡ್ತಿದ್ದೀರಿ ಸರಿ, ಬಟ್ ಅಲ್ಲಿ ತಪ್ಪಾಗಿದ್ದೇನು? ಹಾ, ಅದು ತಪ್ಪಾಗಿದೆ ಸರ್. ತಪ್ಪಾಗಿದೆ ಅಂತಂದ್ರು ಮತ್ತೆ ತಪ್ಪು ಮಾಡ್ತಾನೆ ಇದ್ದೀನಿ ಸರ್. ನಾನು ಇದೇ ಮಾತಾಡೋದ್ರಲ್ಲ ಸರ್, ಕ್ಲೋಸ್ ಮಾತಾಡ್ಲಿಕ್ಕೆ ಚಾಲು ಮಾಡ್ಬಿಟ್ರು. ಹಾ, ಅದು ಆಯ್ತು ಸರ್. ಅದು ನಮ್ದು ನನ್ನ ವಾರಗಿತ್ತು ಸರ್, ನಮ್ ನೆಗಣಿ. ಅದು ನನ್ ಮೇಲೆ ಡೌಟ್ ಪಟ್ಟಾಡು ಸರ್. ಈಕೆ ಯಾಕೋ ಬೇರೆ ರೂಟಿಗೆ ಹೋಗ್ಯಾಳು, ಈಕೆ ಯಾಕೋ ಫುಲ್ ಖುಷಿ ಅದಾಳು, ಈಕೆ ಏನೋ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನನ್ ಮೊಬೈಲ್ ಅವ್ರ ಮಕ್ಕಳ ಕೈಲಿ ಈಗ ಲಾಗಿನ್ ಮಾಡ್ಸಿದಾಳೆ ಸರ್. ಏನ್ ನಡೀತಾ ಇದೆ ಈಕಿನ ಮೊಬೈಲ್ ಅಲ್ಲಿ ಅಂತ ಹೇಳಿ ಲಾಗಿನ್ ಮಾಡಿ ನಂದೆಲ್ಲ ಮಾತಾಡೋದು, ನಾ ಗೇಮ್ ಆಡೋದು, ನಾ ಏನೇನ್ ಮಾಡೋದು ಎಲ್ಲ ಅಲ್ಲಿ ನಂದು ಕೈಯಲ್ಲಿ ಫೋನ್ ಸರ್. ಎಲ್ಲ ಅವ್ರ ಹ್ಯಾಂಡ್ ಓವರ್ ಎಲ್ಲ ನೋಡ್ತಾ ಕುಂತಿದ್ದಾಳೆ. ನನಗೆ ಗೊತ್ತಾಗಿಲ್ಲ ಸರ್ ಇದು ಮೋಸ ಮಾಡ್ತಾ ಇದ್ದಾಳೆ ಏಕೆ ಅಂತ ಹೇಳಿ. ನಾ ಮಾಡೋದು ಫಸ್ಟ್ ತಪ್ಪು ಸರ್. ಅದು ನಾವು ಒಪ್ಕೊಂಡಿದ್ದೀನಿ, ಮಾಡ್ಬಾರ್ದು. ಬಟ್ ಮಾಡಿದ್ದೀನಿ. ನನ್ ಮನ್ಸು ನನ್ ಕಂಟ್ರೋಲ್ ಇದ್ದಿದ್ರಿ ಸರ್. ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಸ್ವಲ್ಪ ಅವ್ರು ನಮಗ್ ಸಿಗಲ್ಲ, ನಾವು ಅವ್ರಿಗೆ ಸಿಗಲ್ಲ, ಇಷ್ಟೇ ಟೈಮ್ ಪಾಸ್ ಮಾಡಿ ಬಿಟ್ರಾಯ್ತಂತ ನನ್ನ ಉದ್ದೇಶ ಸರ್. ಅವರು ಲಾಗಿನ್ ಮಾಡಿ ನೋಡ್ತಾ ಕುಂತಿದ್ದಾಳೆ ಸರ್.
ಅದು ನಾ ತಪ್ಪು ಮಾಡಿದ್ದೀನಪ್ಪ, ಅದು ಹೇಳ್ಬಾರ್ದು, ನಾ ಹೇಳಿದ್ರೆ ನನ್ ಮರ್ಯಾದೆ ಹೋಗ್ತದ ಅನ್ನೋ ಜ್ಞಾನನೂ ನನಗಿಲ್ಲ ಸರ್. ಇದು ನನ್ನ ಲೈಫ್ ನಲ್ಲಿ ಕುತ್ತು ಬರ್ತೈತೆ ಅಂತ ಹೇಳಿ. ಹಲೋ, ನಾ ಏನ್ ಮಾಡಿದ್ ಬಿಟ್ಟಿದೀನಿ ಸರ್, ಆಕಿ ಹೋಗಿ ಆಕಿ ಹೆಂಗು ನನ್ ಮೊಬೈಲ್ ಲಾಗಿನ್ ಮಾಡಾಳು, ನೋಡಿದಾಳು, ನಾ ಸಿಕ್ಬಿಟ್ಟಿನಿ. ಆಕಿ ಬಂದು ನನಗ್ ಸಿಗಾಕತ್ತ ಮಾಡಿ ನಾನೇ ಹೋಗಿ ತಪ್ಪು ಒಪ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸರ್, ಅಕ್ಕ ನಾ ಹಿಂಗೊಂದು ಆಟ ಆಡಿದೀನಿ, ಹಂಗ ಆಟ ಆಡಿದೀನಿ ಮಾಡೀನಿ ಅಂತ ಅಂದಿಲ್ಲ ಸರ್. ಇದ್ದದ್ನು ನಾ ಕರೆಕ್ಟ್ ಹೇಳಿಲ್ಲ. ಫಸ್ಟ್ ಇಯರ್ ದಾಗಿದ್ದ ಒಬ್ಬ ಹುಡುಗ ಲವ್, ನನ್ ಫಸ್ಟ್ ಇಯರ್ ದಲ್ಲಿ ಒಬ್ಬ ಹುಡುಗನಲ್ಲಿ ಲವ್ ಇತ್ತು. ಬಟ್ ಅವ ಇನ್ಸ್ಟಾದಲ್ಲಿ ಸಿಕ್ಕಿ ಮೆಸೇಜ್ ಮಾಡ್ತಾ ಇದ್ವಿ ಅಕ್ಕ. ಅಲ್ಲಿ ನಾ ಪೂರ್ತಿ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ ಒಳ್ಳೆ ಕಲಿಸೋದಕ್ಕೆ ನಂದು ಹೋಯ್ತು, ನಾನು ಒಳ್ಳೆದಕ್ಕೆ ಅವ್ರದ್ದು ಒಂದು ಹೋಯ್ತು. ಅವ್ರು 2 ರೆಕಾರ್ಡ್ಸ್ ಏನಾದ್ರು ತಗೊಂಡ್ಬಂದು ಈ ತರ. ಹಲೋ, ಹೇಳವ. ಅದೇ ಸರ್, ನಾ ಏನ್ ಮಾಡಿಬಿಟ್ಟಿದ್ದೀನಿ ಸರ್, ನಂದು ಇದು ತಪ್ಪಿದು ಕ್ಯಾರೆ ಮಾಡ್ತಾ ಇದ್ದೀನಿ ಅಂತ ಬಿಟ್ಟಿನಿ ಸರ್. ಅದು ನಾನು ಅಪವಾದ ನೋಡ್ರಿ ಸರ್. ಅದು ಫಸ್ಟ್ ಏನಂದಿನಿ, ಫಸ್ಟ್ ಇಯರ್ ದಲ್ಲಿ ಇದ್ದ ಒಬ್ಬ ಹುಡುಗ ಇದ್ದ ಲವ್, ಅದು ನನ್ಗೆ ಇನ್ಸ್ಟಾದಲ್ಲಿ ಸಿಕ್ಕಿದಾನೆ. ಮತ್ತ ಅವನ್ ಸರಿ ನಾ ಚಾಟಿಂಗ್ ಮಾಡಿದೀನಿ, ಫುಲ್ ಕ್ಲೋಸ್ ಚಾಟಿಂಗ್. ಇನ್ನಾನು ನಾ ಮಾನಸಿಕವಾಗಿ ಹೋಗಿನಿ, ದೈಹಿಕವಾಗಿ ಹೋಗಿಲ್ಲ. ಬಟ್ ಮುಂದೆ ಏನಾಗ್ತಿತ್ತೋ ಏನಿಲ್ಲ, ಹಿಂಗೆ ಮಾಡ್ಕೊತ ಹೋದ್ರ ನನ್ ಜೀವನದ ನಾ ಊರ್ ಹಾಕೋಬೇಕಾಗ್ತಿತ್ತು ಅಂತ ಹೇಳಿ ಅಸಂದಲ್ಲಿ ನಮ್ ನೆಗಣಿ ಹತ್ರ ಹೋಗಿ ನಾ ಹೇಳ್ಬಿಟ್ಟಿದೀನಿ ಸರ್. ಅಲ್ಲ, ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುವ. ಆಯ್ತು, ಹ್ಯಾಕ್ ಮಾಡಿದ್ರು, ನೀವೇನ್ ನಿಮ್ ಫೋನಾಗೆ ಚಾಟ್ ಮಾಡ್ತೀರಾ ಎಲ್ಲ ಅವ್ರಿಗೆ ಗೊತ್ತಾಗ್ತಿತ್ತು. ಬಟ್ ಅವ್ರು ನಿಮ್ಮೊಂದು ಕೇಳಿದ್ರ ಅಥವಾ ನೀವೇ ಮೊದ್ಲು ಹೋಗಿ ಒಪ್ಕೊಂಡ್ರ? ಸರ್, ನಾನೇ ಮೊದ್ಲು ಹೋಗಿ ಒಪ್ಕೊಂಡು ತಪ್ಪು ಮಾಡಿ ಬಂಧನದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಸರ್. ಅದು ನಮ್ಮ ವಿಡಿಯೋ ಕಾಲ್ ಇದೆ ಸರ್, ವಿಡಿಯೋ ಕಾಲು, ಆಡಿಯೋ ಕಾಲು, ಅವು ನನಗೆ ಬಹಳ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ನೋಡ್ಬಿಟ್ಟಿದ್ದಾಳೆ. ನೀವು ಜಸ್ಟ್ ಮಾತಾಡ್ತಿದ್ದೀನಿ ಅಂದ್ರೆ ಅದ್ ನಿಮ್ಗೆ ಹೇಗ್ ತೊಂದರೆ ಆಗ್ಲಿಕ್ಕೆ ಸಾಧ್ಯ? ಹಾ ಸರ್, ನೀವು ಜಸ್ಟ್ ಅವನ ಜೊತೆ ಚಾಟ್ ಮಾಡಿದ್ರೆ ಅದು ಹೇಗೆ ನಿಮಗೆ ತೊಂದರೆ ಆಗುತ್ತವ ಅಂದೆ. ಸರ್, ನೀವು ಕ್ಲೋಸ್ ಆಗಿ ಮೆಸೇಜ್ ಮಾಡಿದ್ದೀನಲ್ರಿ ಸರ್, ಅವ್ರು ನಮಗೆ ಮತ್ತೆ ಮುಂದೆ ಏನಾದ್ರು ತಪ್ಪು ತಿಳ್ಕೊಂಡಾಳ, ಈಕಿ ಬೇರೆನೇ ಆಗಿದ್ದಾಳೆ, ಇಲ್ಲಿ ನೋಡ್ತಾ ಇದ್ದಾರಲ್ಲ ಹೊರಗಿನ ಏನ್ ಸಂಬಂಧ ಆದನ ಅಂತ ನನ್ ತಿಳ್ಕೊತಾರೆ. ಜೀವನ ಪೂರ್ತಿ ನಾನು ನರಕ ಅನುಭವಿಸ್ಬೇಕಾಗ್ತದ ಅಂತ ಹೇಳಿ ನಂದು ಏನು ಇಲ್ಲ, ನಾ ಬರೀ ಇಷ್ಟೇ, ನಾವ್ ಮನಸ್ಸು ಹೋಗ್ಯದ, ನನ್ ದೇಹ ಎಲ್ಲಿ ಹೋಗಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಸರ್. ಆಕಿ ಅದು ಒಂದ್ ಹಿಡ್ಕೊಂಡು ನಾನು ಬ್ಲಾಕ್ ಮೇಲ್ ಮಾಡ್ಬಿಟ್ಟಾಳ್ರಿ ಸರ್. ಆಕೆ ನನಗೆ ನೀ ಗಂಡ ಮಕ್ಳಿಗೆ ಹೆಂಗ್ ಮೋಸ ಮಾಡಿ, ನಾ ತಪ್ಪು ಒಪ್ಕೊಂಡಿನ್ರಿ, ಗಂಡ ಮಕ್ಳಿಗೆ ಮೋಸ ಆಗ್ಯದ, ಮಗಳಿಗೆ ಮೋಸ ಆಗ್ಯದ, ಆ ಪೂಜಾ ಪುನಸ್ಕಾರ ಎಲ್ಲಾ ಮಾಡಿನಕ ನಾನ್ ತಪ್ಪಾಗ್ಯದ, ನಾ ಇಂಥದ್ ಮಾಡ್ಬಾರ್ದು ಅಂತೆಲ್ಲ ಆಕೆ ನೋಡಿದಕ್ಕೆ ನಾವು ತಪ್ಪು ಒಪ್ಕೊಂಡು ಹೇಳಿದೀನ್ರಿ ಸರ್. ಅದು ಆಕೆ ನೋಡಿದ್ದಿಲ್ಲ, ನಾನು ಮೋಸ ಮಾಡಿದ್ದಿಲ್ಲ ಅಂದ್ರೆ ಸರ್ ನಾನು ಮರ್ಯಾದೆ ನಾ ಮುಚ್ಚಿ ಓದ್ತಿದ್ದೀನ್ರಿ ಸರ್. ಆಕಿ ಬಂದು ರೆಕಾರ್ಡ್ಸ್ ತರತನ ನಮ್ ಫ್ರೆಂಡ್ಸ್ ಅಂದ್ರಿ, ಆಕಿ ಬಂದು ಫ್ರೆಂಡ್ಸ್ ಆಕಿ ತರತನಾರೇ ನೀವ್ ವೇಟ್ ಮಾಡ ಅಂತಂದ್ರು ನನಗ್ ಅಷ್ಟು ತಾಕು ಶಕ್ತಿನೇ ಅಷ್ಟಿಲ್ರಿ ಸರ್. ನನ್ನ ಸಿಟ್ಟ, ನನ್ ಕೋಪ, ನಾನೇ ಎಲ್ಲ ಇದು ಮಾಡ್ಕೊಂಡು ಈಗ ನಾನೇ ಪಶ್ಚಾತ್ತಾಪ ಪಡ್ಲಕತ್ತೀನ್ರಿ ಸರ್. ಅದು ಒಂದು ನೀ ಯಾಕೆ ನನ್ ಬಳಿ ಬಂದ್ ಹೇಳ್ದಿ, ಈ ಬಂದ್ ಹೇಳಿದಲ್ಲ ಇದಕ್ಕೆ ಇಂಥದ್ ಮಾಡ್ಬೇಕನ್, ಗಂಡು ಮೋಸ ಮಾಡಿದೆ, ಮಕ್ಳಿಗೆ ಮೋಸ ಮಾಡಿದೆ, ಇಂಥದ್ ಯಾರೇ ಮಾಡ್ತಾರೆ, ನಾಳೆ ನಿನ್ ಮಗಳು ಚಾಟಿಂಗ್ ಮಾಡ್ತಾರೆ, ನೀನೇ ಈ ವಯಸ್ಸಿಗೆ ಮಾಡಿದ್ರೆ ನಾನ್ ಸರ್ ಟೈಮ್ ಪಾಸ್ ಆಡ್ತಾ ಹೋಗಿ ನರಕ ನನ್ ಜೀವನದಾಗಿ ಅಪ್ಪ ಲೈಫ್ ಲಾಂಗ್ ಇದು ಎಂತದ್ ಬಂತಲ್ಲ, ಯಾರ ಹತ್ರ ಏನಾರ ಹೇಳಿದಾಳು ಈಕಿ ಹೆಂಗ್ ಮಾಡಿದಾಳೆ, ಹೆಂಗ್ ಕೆಟ್ಟವ ಅಂತ ಅನ್ಕೋತಾರಂತ ಅನ್ಸ್ಬಿಟ್ಟಿದೆ ಸರ್ ಜನ. ಆಕಿ ಬಜಾರಿನ ಇದಾಳ ಸರ್, ಆಕಿ ಹಂಗೆ ರೀ ಜನರ ಹತ್ರ ಹೇಳೋದು ಅಂತ ಸರ್. ನಾನೇ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡಿದ್ದೀನಿ. ಅಂದ್ರೆ ಈಗ ನಿಮ್ಮ ಚಾಟ್ಸ್ ಅಥವಾ ನಿಮ್ಮ ಫೋಟೋಸ್ ಅಥವಾ ನಿಮ್ಮ ವಿಡಿಯೋಸ್ ಆಕೆ ಹತ್ರ ಇದೆ ಸರ್, ಎಲ್ಲಾ ನೋಡ್ತಾ ಕುಂತಿದ್ದಾಳೆ, ನನ್ಗೇನು ಗೊತ್ತಿಲ್ಲ, ನೀವ್ ಹೇಳಿದ್ರೆ ನನಗ್ ಗೊತ್ತು, ನಾನು ಏನು ಮಾಡಿಲ್ಲ ಅಂತ ಹೇಳ್ರಿ. ಬಟ್ ನೀವ್ ಯಾಕೆ ಹೋಗಿ ಹೇಳಕ್ ಹೋದ್ರಿ ಸರ್? ನನಗ್ ತಪ್ಪು ಮಾಡಿದ್ದೀನಲ್ಲ ಸರ್, ಪಟ್ನ ಒಪ್ಕೊಂಡ್ಬಿಟ್ರೆ ಆಯ್ತು. ಆಕಿ ನೋಡ್ತಾ ಕುಂತಿದ್ದಾಳೆ, ನಾನು ಮುಂದೆ ಏನಾದ್ರು ತಿಳ್ಕೊತಿದ್ದಾಳೆ. ಕೇಳ್ದಾಗ ಒಪ್ಕೊಳ್ಳೋದು ಸರಿ, ಬಟ್ ಆಕೆ ಕೇಳಿದ್ರ ನೋಡಿ ಹಿಂಗೆಲ್ಲ ಮಾಡಿದೀಯ ಅಂತ ಕೇಳಿ ಆಮೇಲೆ ನೀವು ಒಪ್ಕೊಂಡ್ರ? ಇಲ್ಲ ಸರ್, ಅದೇ ನನ್ ದೊಡ್ಡ ಮಿಸ್ಟೇಕ್ ಆಗಿದೆ, ನನ್ನ ಲೈಫಲ್ಲೇ ದೊಡ್ಡ ಕೂತು ಸರ್. ನೀವು ಹೋಗಿ ಒಪ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ ಒಳಗಡೆ ಇರೋ ಆ ತಪ್ಪು ಬಿಡ್ಲಿಲ್ಲ, ತಪ್ಪು ಬಿಟ್ಟಿಲ್ಲ ಸರ್, ಹೋಗಿ ಒಪ್ಕೊಳ್ಳೋ ತರ ಮಾಡ್ಬಿಡ್ತು, ಒಪ್ಪೋ ತರ ಮಾಡಿಬಿಡ್ತು. ನನ್ಗೆ ಈ ತರ ಒಪ್ಕೋದಿತ್ತು ಅಪವಾದ ಗೊತ್ತಿಲ್ಲ ಸರ್, ಸುಮ್ನೆ ಟೈಮ್ ಪಾಸ್ ಸರ್. ನಾ ಅಂತ ಬುದ್ಧಿನೂ ಇಲ್ಲ ಸರ್, ನನಗೆ ಅಂತ ಮನಸ್ಸು ಇಲ್ಲ, ನಾ ಹೆಂಗ್ ಹೋಗಿನಿ ನನಗೆ ಗೊತ್ತಿಲ್ಲ ಸರ್. ಆಡ್ತಾ ಎಲ್ಲ ಫುಲ್ ಕ್ಲೋಸ್ ಸರ್, ಕ್ಲೋಸ್ ಮೆಸೇಜ್, ಕ್ಲೋಸ್ ಫುಲ್ ಕ್ಲೋಸ್ ವಿಡಿಯೋ ಇಲ್ಲ. ಅದು ಒಂದು ತಪ್ಪು ಮಾಡಿದ್ವಿ. ನೀವು ಒಂದ್ ರೀತಿ ಗಂಡ ಹೆಂಡತಿ ತರ ನಡ್ಕೊಂಡಿದ್ದೀರಿ. ಹಾ ಸರ್, ಅದು ಟೈಮ್ ಪಾಸ್ ಇಲ್ಲ ಸರ್, ಅವ್ರು ನಮಗ್ ಸಿಗಲ್ಲ, ನಾವು ಅವ್ರಿಗೆ ಸಿಗಲ್ಲ, ಅಷ್ಟು ಮಾತ್ರ. ಟೈಮ್ ಪಾಸ್ ಏನ್ ಟೈಮ್ ಪಾಸ್?
ಇವಾಗ ಹೆಂಗ್ ಸರ್ ಅನ್ನಂಗ ಆಗ್ಬಿಟ್ಟಿದೆ ಸರ್. ನಾ ಈಗ ಸಾಯತನ ತಲೆ ಬಗ್ಗಸಂಗ ಆಯ್ತಲ್ರಿ ಸರ್. ನಾ ಹಿಂಗ ಇದು ಒಂದೇ ತಪ್ಪು ಮಾಡಿ ಈ ತಿಳ್ಕೊರ್ ಇಷ್ಟ ಹೇಳಿನಲ್ರಿ ಸರ್. ಈಕಿ ಹೆಂಗಾಳು ಹೆಂಗಿಲ್ಲ ಅಷ್ಟು ಮೈನಾಗ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರ್ರಿ. ನನ್ ಮಕ್ಕಳನ್ನ ನಾ ಎಷ್ಟಪ್ಪ ಕೆಟ್ಟನೇನೋ ಅಂತ ತಾಯಿನ ಹಿಂಗ್ ಮಾಡ್ಬಿಟ್ಟಿದೆ. ಮಕ್ಳ ತಪ್ಪಂತಿದ್ದು ಬುದ್ಧಿ ಹೇಳೋ ಸಮಯದಲ್ಲಿ ಏನವ ನಿಂದು? ಸರ್ ನಾ ಇದು ಟೈಮ್ ಪಾಸ್ ಸರ್. ಸುಮ್ನೆ ಹೋಗಿ ನಂದೇನ್ ಅಪವಾದ ಒತ್ಬೋದಿತ್ತು ಗೊತ್ತಿಲ್ರಿ ಸರ್. ಏನ್ ನಾ ಕುಂತ ನಾ ಮಾಡ್ಕೊಂಡಿನಿ ನನಗ್ ಗೊತ್ತಿಲ್ಲ. ಒಟ್ಟು ಸಮಾಧಾನ ನನಗೆ ಎಲ್ಲರೂ ಹೇಳ್ತಾ ಇದಾರೆ ಸರ್. ಒಟ್ಟು ಸಮಾಧಾನ ಸಿಗ್ತಾ ಈಗ ಇಲ್ಲ. ಅವರು ಗಂಡನಿಗೆ ಹೇಳ್ತೀನಿ ಅಂತ ಎದುರಿಸ್ತಾರ? ಇಲ್ಲ ಸರ್, ನನ್ ಗಂಡನಿಗೆ ಹೆದರಿಕೆ ಇಲ್ಲ ಸರ್. ಆಕಿ ಏನು ಸಿಕ್ಕಂಗ್ ಬೈದಿದ್ದಾಳೆ ಸರ್ ನನಗೆ. ನಾ ಅಂತ ನಾನು ಮನೆಗೆ ಇಟ್ಕೊಂಡು ಇನ್ನೊಬ್ಬರಾದ್ರ ಮನೆಗೆ ಇಟ್ಕೊಂಡು ಇಟ್ಕೋತಿದಿಲ್ಲ. ಅವೆಲ್ಲ ಕೆಟ್ಟ ಕೆಟ್ಟ ಶಬ್ದ ಬೈದಿದ್ದಾಳೆ ಸರ್. ಅವೆಲ್ಲ ನನ್ನ ಮಾನಸಿಕ ಅವ್ರು ಯಾರು ಆಕ್ಚುಲಿ? ನಿನ್ ಗಂಡನ ತಮ್ಮನ ಹೆಂಡತಿನ? ಅಣ್ಣನ ಹೆಂಡತಿ. ಓಕೆ, ನಿಮಗಿಂತ ದೊಡ್ಡ ಸೊಸೆ? ದೊಡ್ಡ ಸೊಸೆ ರೀ ಸರ್. ಅಷ್ಟು ಕ್ರಿಮಿನಲ್ ಮೈಂಡ್, ಅಷ್ಟು ಮೋಸ, ನನಗೆ ಮೋಸ ಮಾಡಿ ನನ್ ಬಾಯಿನೇ ನಾ ಬಿಡಿಸಿ ನನಗೆ ಈಗ ಆಟ ಆಡ್ತಾ ಇದ್ದಾಳೆ ಸರ್. ಮೋಸ ಏನ್ ಮಾಡಿದ್ರು? ಮೋಸ ಮತ್ತೆ ಸರ್ ಇನ್ನೊಬ್ರು ಮೊಬೈಲ್ ಲಾಗಿನ್ ಮಾಡೋದು ಮೋಸನೇ ಅಲ್ರಿ ಸರ್. ನೀವ್ ಮಾಡಿದ್ದೇನ್ ಮತ್ತೆ? ಅದೇ ಬಟ್ ನಾ ಮಾಡ್ಲಿಲ್ಲ ಅಂದ್ರೆ ಆಕಿ ಏನ್ ಹಿಡಿಸು ಇದು ನನ್ ತಪ್ಪದಲ್ಲ, ನಾನೇ ಒಪ್ಕೊಂಡ್ರೆ ಆಯ್ತು ಅಂತ ಹೇಳಿ ಹೋಗ್ಬಿಟ್ಟಿದ್ದೀನಿ. ಈಗ ನಿನ್ ತಪ್ಪಿಗೆ ಭಗವಂತ ಹೆಂಗೋ ಶಿಕ್ಷೆ ಕೊಡ್ಬೇಕಿತ್ತಲ್ವಾ? ಅದಕ್ಕೆ ಅವಳ ಮೂಲಕ ಅವಳದೊಂದು ಪಾತ್ರ ಅಷ್ಟೇ ಇಲ್ಲಿ ಬಂದ್ ಮಾಡ್ಗೆ. ಹಾ ರೀ ಸರ್. ಈಗ ನೀನ್ ಇಲ್ಲಿ ತಪ್ಪು ಮಾಡಿದೀಯ, ಅವಳು ಅಲ್ಲಿ ತಪ್ಪು ಮಾಡಿದಾಳೆ. ಈಗ ಒಂದು ಹಾಗೆ ನೋಡಿದ್ರೆ ನಮ್ಮ ಫೋನ್ ಯಾಕೆ ಹ್ಯಾಕ್ ಮಾಡಿದೆ ಅನ್ನೋ ನಿನ್ನ ಕೇಸ್ ತುಂಬಾ ಹೊತ್ತು ನಿಲ್ಲಲ್ಲ. ಬಟ್ ಅದ್ರ ಮುಂದೆ ಅಂದ್ರೆ ನಿಮ್ಮ ಈ ಪ್ರಕರಣ ಅಥವಾ ನಿಮ್ಮ ಈ ವಿಚಾರ ಇದೆಯಲ್ಲ, ಇದರ ಮುಂದೆ ಹ್ಯಾಕ್ ಮಾಡಿದ್ದಷ್ಟು ನಿಲ್ಲಲ್ಲ, ಹೌದಲ್ಲ? ಯಾಕಂದ್ರೆ ಅಯ್ಯೋ ಇವಳು ಕ್ಯಾರೆಕ್ಟರ್ ಇಂಥದ್ದ ಅನ್ನೋ ವಿಚಾರದ ಮುಂದೆ ಮೊಬೈಲ್ ವಿಚಾರ ಅಲ್ಲಿ ನಿಲ್ಲಲ್ಲ. ಅದಂಗೆ. ಸರಿ ಆಯ್ತು. ಇಲ್ಲಿ ಆಕೆ ನಿಮ್ಮನ್ನು ಬೈದ್ರು, ಬಟ್ ಈಗ ಒಂದೇನೋ ಮನೇಲಿ ತಪ್ಪಾದಾಗ ಏನೋ ದೊಡ್ಡವರು ಬೈತಾರಲ್ಲ, ಹಂಗ್ ಬೈದಿದ್ದಾರೆ ಬಿಡು ತಿದ್ಕೊಳ್ಳೋಣ ಅಂದ್ಕೊಂಡು ಯಾಕೆ ತಗೊಳ್ತಿಲ್ಲ? ಯಾಕೆ ನೀವು ಭಯದಲ್ಲಿದ್ದೀಯವ? ಇಲ್ಲ ಸರ್, ನಾ ಭಯದಲ್ಲಿ ಇದ್ದೀನಂದ್ರೆ ಸರ್, ನಾ ಮೋಸ ಮಾಡಿದ್ದು ಫಸ್ಟ್, ಇನ್ನೊಬ್ರು ಅದು ಪರ್ಸನಲ್ ವಿಷಯ, ಅದು ಮಾಡ್ಬಾರ್ದು. ನನ್ನ ಹತ್ರ ಇರ್ತಾರ ನಾ ಅಷ್ಟು ಮುಚ್ಕೊಂಡ್ಬಿಡ್ತಿದ್ದೆ ಸರ್. ಇದು ಮಾಡಿದ್ದಾಳೆ ಅಂತೂ ನಾನೇ ಕುಂತು ಹೇಳಿಬಿಟ್ಟಿದ್ದೀನಲ್ರಿ ಸರ್. ಆಕೆ ಪೂರ್ತಿ ಬ್ಲ್ಯಾಕ್ ಮೇಲ್ ಇಟ್ಕೊಂಡು ಇದು ನಾನ್ ನ್ಯಾಯ ಮಾಡ್ತೇನೆ, ಇದು ಅದು ಏನ್ರ ಅವ್ರಿಗೆ ಹೇಳಕ್ ಗೊತ್ತಾದ್ರೆ ಹಂಗು, ಇವ್ರಿಗೆ ಗೊತ್ತಾದ್ರೆ ಹಂಗು, ನೀನೇ ಕುಂತು ಹೇಳಿದ್ವಿ ನಾವೇನ್ ಮಾಡಮಂತ ಅಂದ್ಬಿಡ್ತಾಳ್ರಿ ಆಕೆ. ಅಲ್ಲ, ಇದು ಬಹುಶಃ ಇದೇ ವಿಚಾರ ಆಕೆ ಫೋನಲ್ಲಿ ನನ್ಗೆ ಹೆಂಗೋ ಗೊತ್ತಾಗಿದ್ರೆ ನಾನು ಆಕೆನ ಕ್ಷಮಿಸ್ತಿದ್ದೆ ಅಂತ ನೀವು ಹೇಳ್ತಿದ್ದೀರಾ? ಇಲ್ರಿ ಸರ್, ನನಗೂ ಒಂದ್ ಮಾತು ತಪ್ಪು ಮಾಡಿದೆಲ್ಲವ ಇರ್ಲಕ್ಕಂತ ಅನ್ನೋದಿತ್ತ ಸರ್. ನೈಸಾಗಿ ಕೇಳ್ಕೊಂಡು ಮಾಡ್ಬಿಟ್ಟು ನೀನು ನಾ ಅಂತ ಇಟ್ಕೊಂಡಿನಿ, ನೀನು ಹಂಗ್ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ ಹೊರಗ್ ಹಾಕ್ತಿದ್ದೆ, ಅವು ಕೆಟ್ಟ ಶಬ್ದಗಳು ಸರ್. ಅವು ಎಲ್ಲ ನಾನು ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಸರ್. ಇವಾಗ ನನಗೆ ಮೆಂಟಲಿ ವೀಕ್ ಆಗಿದ್ದೀನಿ, ನಾನು ನಿದ್ದೆ ಗೋಲಿ ಹೋಗ್ತಾ ಇದ್ದೀನಿ ಸರ್ ಡೈಲಿ. ನೋಡವ, ನನ್ಗೆ ಅರ್ಥವಾಗುತ್ತೆ. ಬಟ್ ಇಲ್ಲಿ ನಾನು ಹೇಳೋದು, ಮತ್ತೆ ಯಾರಿಗಾರು ಗೊತ್ತಾದ್ರೆ ಆಯ್ತು ನನ್ ಮರ್ಯಾದೆ ಹೋಯ್ತು ಎದಿ ಜಲ್ ಅನ್ನೋದ್ರಿ ಸರ್. ಕೈಕಲೆಲ್ಲ ನಡ್ಗೋದು, ಶಕ್ತಿ ಹೋಗ್ಬಿಡೋದು ಸರ್. ನಿದ್ರೆ ಮಾತ್ರ ತೊಗೊಂಡ್ರೆ ನಿದ್ರೆ ಮಾತ್ರ ತೊಗೊಂಡ್ರೆ 4-5 ತಾಸು ನಿದ್ದೆ ಸರ್. ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಹೇಳಿದ್ರು, ಎಲ್ಲರೂ ಹೇಳಿದ್ರು, ಅಕ್ಕ ತಂಗಿದಾರು ಹೇಳಿದ್ರು ನೀ ಅಂತ ತಪ್ಪು ಮಾಡಿಲ್ಲ, ಬಟ್ ಮನಸ್ಲಿಂದ ಪೂರ್ತಿ ಹೋಗಿದ್ನಿ. ಬಟ್ ನೀ ಹೇಳ್ಬಾರ್ದಾಗಿತ್ತು, ಎಲ್ಲ ನೀನೇ ಕುಂತು ಹೇಳಿ ನೀನೇ ಮಾಡಿ ನೀನೇ ಪಶ್ಚಾತ್ತಾಪ ಪಡ್ತಾ ಇದೀಯ ಅಂತಲಕತ್ತಾರ. ಹಾಗೇನವ್ವ, ಚಿಕ್ಕ ಚಿಕ್ಕ ತಪ್ಪುಗಳು ಮನುಷ್ಯನನ್ನ ತಿಂದು ಹಾಕಿಬಿಡ್ತವೆ. ಈಗ ಏನ್ರಿ ಸರ್, ಈಗ ನಾನು ನರಕನೇ ಅನುಭವಿಸ್ಬೇಕ್ರಿ ಸರ್. ನಾ ಸಾಯತನ ಈ ತಪ್ಪು ಕ್ಷಮೆನೇ ಇಲ್ಲ. ಈಗ ನಾನು ಹೇಳೋದು ತಾಳ್ಮೆಯಿಂದ ಕೇಳ. ಆಯ್ತು, ನಿನ್ನ ಕಡೆದೆಲ್ಲ ಕೇಳಿ ಆಯ್ತು. ನಾನು ಇದಕ್ಕೊಂದು ಬೇರೆ ಅರ್ಥ ಕೊಡ್ತೀನಿ, ಅದನ್ನ ಸಮಾಧಾನವಾಗಿ ಕೇಳ್ಕೊ. ಹಾ ಸರ್. ಯಾಕಂದ್ರೆ ನಿನ್ನ ಆಲೋಚನೆಯನ್ನ ಬದಲಿಸದ ಹೊರತು ಇಲ್ಲಿ ನಿದ್ದೆ ಮಾತ್ರ ಪರಿಹಾರ ಅಲ್ಲ. ಅಥವಾ ಏನಂದ್ರು, ನಾ ಅಂತ ಇಟ್ಕೊಂಡು ಇನ್ನೊಬ್ರಾದ್ರೆ ಇದನ್ನೇ ನೀನು ಜುಟ್ಟನೆ ಕಟ್ ಮಾಡ್ತಿದ್ರು, ನಾ ಅಂತ ಇಟ್ಕೊಂಡು ಸರ್ ನನಗ್ ರೈಟ್ಸ್ ಇರೋದು ನನ್ ಗಂಡಗೆ ನಾನು ಮಾಡಂತ. ಕೇಳಿಸ್ಕೊ ಆಯ್ತು. ನೀನ್ ಇನ್ನೂ 50 ಸತಿ ಹೇಳಿದ್ರು ನಾನು ಇದನ್ನು ಹೇಗೆ ನೋಡ್ಬೇಕು ಅಂತ ಹೇಳ್ಕೊಡ್ತೀನಿ, ನೀನ್ ಹಂಗ ನೋಡು. ನಾನ್ ನಿನಗೊಂದು ಪರಿಹಾರ ಹೇಳ್ತೀನಿ, ನೀನ್ ಹಂಗ ಮಾಡು. ಒಂದ್ ನಿಮಿಷ ಸರ್, ಒಂದ್ ಮಾತು. ಅವ್ರು ಏನಂತಾರು, ನಾನೇನು ಬುದ್ಧಿ ಕಲಿಸ್ತೀನಿ, ನಾ ಬಿಡಲ್ಲ ನೀನು, ನಾ ಬುದ್ಧಿ ಕಲಿಸ್ತೀನಿ, ನಾ ಎಲ್ಲರೂ ಅವಾಯ್ಡ್ ಮಾಡಿಸ್ತೀನಿ, ಅವ ಯಾರು ಕರೆಸ್ತೀನಿ ಅಂತೆಲ್ಲ ಬೇರೆ ಬೇರೆ ಕಡೆ ಬೇರೆ ಜನ ಹತ್ರ ಹೇಳ ಅಂತ್ರಿ ಸರ್. ಅವ ಯಾರಿದ್ದಿರ್ಬೇಕು, ಅವ ಹೆಂಗಿದ್ದಿರ್ಬೇಕು, ಅವನಿಗೆ ಕರೆಸ್ತೀನಿ, ನ್ಯಾಯ ಮಾಡ್ತೀನಿ, ಇದು ನಮ್ಮ ಮನೆಗೆ ಇಂಥದೆಲ್ಲ ಮಾಡ್ಬೇಕೇನು, ಈಕೆ ಹೆಂಗ್ ಮಾಡಿದ್ದಾಳ, ಹೆಂಗ್ ಹೇಳ, ನಾ ಬುದ್ಧಿ ಕಲಿಸ್ತೀನಿ, ನಾ
ಸೊ ಆದ್ರೆ ಇದನ್ನ ಮುಂದುವರಿಸಿ ನನ್ನ ಲೈಫ್ ಲಾಂಗ್ ಆಯ್ತು, ನಾನು ಲೈಫ್ ಲಾಂಗ್ ನನಗೆ ಏನಾಯ್ತು ಈಕಿ ಬುದ್ಧಿ ಕಲ್ಸೋತೆ ನನ್ನ ಸಂಬಂಧ ಕಟ್ ಮಾಡ್ಕೋತಾವೆ, ನಾನೇ ಕಟ್ ಮಾಡ್ಕೊಂಡಿಲ್ಲ ನಂಗೆ ಸರ್. ಸಂಬಂಧ ಉಳಿಸ್ಕೊಲು ಏನ್ ಮಾಡ್ಕೊಲ್ಲ ನಂಗೆ ಇದೆ ಸರ್. ಇಷ್ಟೆಲ್ಲ ಮಾತು ಅನ್ಸ್ಕೋಬೇಕಿತ್ತು ಸರ್ ನಾವು. ಅಂದ್ರೆ ಇದನ್ನ ಮುಂದುವರಿಸಿ ಇದನ್ನ ವೈಯಕ್ತಿಕ ದ್ವೇಷವನ್ನಾಗಿ ತಗೊಳ್ಳೋ ಮಾತನ್ನ ಆಕೆ ಆಡ್ತಿದ್ದಾರೆ. ಹಾ ಸರ್, ಇವಾಗ ಎಷ್ಟು ಸೈಲೆಂಟ್ ರೀ ಸರ್. ಆಯ್ತು, ನೀನ್ ಇಷ್ಟು 2-3 ಟೈಮ್ ಹೇಳಿದಿ, ನನ್ ಬೇಸರ ಆಗ್ಯದ, ನನ್ ಮನೇಲಿ ನೀ ಹೇಳ್ಬೇಡ, ನಿನ್ ಮನ್ಯಾಗ ನಾನು ಬಂದ್ ಹೇಳಿದ್ರೆ ನನಗೆ ಇರಿಟೇಟ್ ಆದಂಗ ಅಲ್ಕತ್ತ, ನೀ ಹೇಳ್ಬೇಡ ಅಂತ ಹೇಳ್ರಿ. ಮತ್ತೆ ಒಳ್ಳೆ ಬ್ಲಾಕ್ ಮೇಲ್ ರೀ ನನಗೆ, ನಿನ್ಗೆ ಇಷ್ಟ ಇದ್ರೆ ಮಾತಾಡು, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ. ಈ ಸಂಬಂಧ ಎಷ್ಟು ರೀ ಸರ್, ನನಗೆ ಹೆಂಗ್ ಒಂಥರ ಲಾಗಿನ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹಂಗ್ ಮಾಡಿ. ನೋಡವ ಮಮ್ಮಿ ಹತ್ರ ಮಾತಾಡಕತ್ತಂತ. ಹಾ ರೀ ಸರ್, ಹೆಂಗ್ ಮಾಡ್ಬೇಕ್ರಿ ಸರ್ ಇವಾಗ ಸಂಬಂಧ ಕಟ್ ಮಾಡ್ಕೋಬೇಕ್ರಿ ಈ ಸದ್ಯಕ್ಕೆ? ತಾಳ್ಮೆಯಿಂದ ಕೇಳವ್ವ, ಹಾ ಸರ್ ಕೇಳು. ಈ ಸಮಯದಲ್ಲಿ ಮೊದಲು ತಾಳ್ಮೆ ಇಟ್ಕೋ. ಹೌದು, ಈ ಸಮಯದಲ್ಲಿ ಏನೇನೋ ಅನ್ಸುತ್ತೆ, ಅಯ್ಯೋ ಯಾಕೆ ಬದುಕಿರ್ಬೇಕು, ಅಯ್ಯೋ ಇದು ಹಿಂಗೆ ಆಗುತ್ತೆ, ಜೀವನ ಪೂರ್ತಿ ಹೆಚ್ಚು ಕಡಿಮೆ ಎಂಥವ್ರ ಮುಂದೆನೆ ಬದುಕಬೇಕು, ಏನೇ ಸಂಬಂಧ ದೂರ ಮಾಡಿಕೊಂಡ್ರು ಕೂಡ ಯಾವುದೋ ಒಂದು ಹಂತದಲ್ಲಿ ಇವಳು ಏನೋ ಒಂದು ಮಾಡಿಬಿಡ್ಬೋದಲ್ವಾ. ನೋಡವ, ಈಶ್ವರ ಪರಮಾತ್ಮ ಸರಿ, ಈ ವಿಚಾರದಲ್ಲಿ ನೀನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾನು ಒಪ್ಕೊಂಡಿದ್ದೀನಿ, ಏನೋ ಟೈಮ್ ಪಾಸಿಗೆ ಮಾಡಿದೆ ಅಂದ್ರೆ ನಾನು ಇದಕ್ಕೆ ಕೇಳಿಸ್ಕೋ. ನೀನ್ ಇನ್ನೂ ಬೆಳಗ್ಗೆ ತಕ್ಕ ಬಿಟ್ರು ವಿಷಯ ಅಲ್ಲೇ ಇರುತ್ತೆ, ಏನು ಪದಗಳು ಬೇರೆ ಆಗ್ತಾವ ಅಷ್ಟೇ, ವಿಷಯ ಅದನ್ನೇ ಮಾತಾಡ್ತೀಯ. ನಾನು ಹೇಳೋದು ಕೇಳಿಸ್ಕೊಳವ. ಆಯ್ತು, ನನ್ಗೆ ಅರ್ಥವಾಯ್ತು, ನೀನ್ ಹಂಗೇನೋ ಗೇಮ್ ಆಡ್ಲಿಕ್ಕೆ ಹೋಗಿದ್ದೆ, ಅಲ್ಲಿ ಅವ್ರ ಜೊತೆ ಒಂದು ವ್ಯಾಮೋಹ ಬೆಳೀತು, ನಂಬರ್ ಎಕ್ಸ್ಚೇಂಜ್. ಸರ್ ಫಸ್ಟ್ ಇಯರ್ ಲವ್ ಒಂದು ತಪ್ಪು ಮಾಡಿಬಿಟ್ಟೆ ಸರ್ ನಾನು. ಫಸ್ಟ್ ಇಯರ್ ಅಲ್ಲಿ ಅಂತ ಲವ್ ಅಂತ ಹೇಳಿ ತಪ್ಪು ಮಾಡಿಬಿಟ್ಟೆ ಸರ್ ನನಗೆ. ಓಹೋ, ಅಂದ್ರೆ ನಿನ್ ಜೊತೆ ಓದ್ದವನೇ ಇಲ್ಲಿ ಕನೆಕ್ಟ್ ಆಗಿದ್ದ? ಕನೆಕ್ಟ್ ಆಗಿಲ್ಲ ಸರ್, ಅದು ನಾ ಅಪವಾದ ಹೊತ್ಕೊಂಡಿನಿ ಸರ್, ಕನೆಕ್ಟ್ ಆಗಿದ್ದಾನೆ ಅಂತ ಹೇಳಿ. ಓಹೋ, ಅಂದ್ರೆ ನೀವ್ ಈ ಹೆಣ್ಣಿಗೆ ನಿಮ್ಮ ವರ್ಗೀತಿಗೆ ಹೇಳ್ಬೇಕಾದ್ರೆ ಸರ್ ಏನ್ ತಪ್ಪು ಮಾಡಿದ್ದೀನಿ, ಕ್ಯಾರೆ ಮಾಡಿ ಬ್ಲಾಕ್ ಮೇಲ್ ಆಗಿದ್ದೀನಿ ಅಂದ್ರೆ ಇನ್ನ ಚಲೋ ಇತ್ತು ಸರ್. ಇದು ನಾ ಏನ್ ಮಾಡ್ಬಿಟ್ಟಿನಿ, ಫಸ್ಟ್ ಇಯರ್ ನನ್ ಲವ್ ಅಂತ ಹೇಳ್ಬಿಟ್ಟು ನಂದು ಹಂಗೆ ಹೇಳಲಿಕ್ಕೆ ಕಾರಣ ಏನು? ಸುಮ್ನೆ ಸರ್ ಇವ್ ಲವ್ ಮೆಸೇಜ್ ಅದಾವು, ನಾ ಕ್ಲೋಸ್ ಐನಿ ಲವ್ ಅಂತ ಹೇಳ್ಬಿಟ್ರಪ್ಪ, ಇವ್ರು ಆನ್ಲೈನ್ ದಾಗ ಈಕಿ ಹೆಂಗ್ ಮಾಡಿದಾಳೆ ಅಂತಾರ ಅಂತ ಹೇಳಿ ಸುಮ್ನೆ ಕನೆಕ್ಟ್ ಮಾಡ್ಕೊಂಡಿದ್ದೆ ಸರ್ ಇಲ್ಲಾರ್ದು. ಅದೇ ಇದು ಹೇಳ್ತಾರಲ್ಲ, ತುಂಬಾ ಬುದ್ಧಿವಂತಿಕೆ ಬಳಸ್ಕೋಕ್ ಹೋದಾಗ ನೋಡವಾ, ಒಂದ್ ಕೇಳಿಸ್ಕೊ, ತಪ್ಪನ್ನ ಸುಳ್ಳು ಹೇಳೋದ್ರಿಂದ ಮುಚ್ಚಾಕ್ಲಿಕ್ಕಾಗಲ್ಲ, ಆ ಸುಳ್ಳನ್ನ ಮುಚ್ಚಾಕ್ಲಿಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಗುತ್ತೆ. ಯಾವತ್ತೂ ಅರ್ಥ ಮಾಡ್ಕೊ, ಒಂದೋ ತಪ್ಪು ಮಾಡದಂತೆ ಪ್ರಯತ್ನ ಮಾಡಿ, ತಪ್ಪು ಆಗದೆ ಇರೋ ತರ ನೋಡ್ಕೊಳ್ಳಿ, ಹಂಗೂ ತಪ್ಪಾಯ್ತಾ ಒಪ್ಕೊಳ್ಳಿ, ಅದನ್ನು ಕ್ಷಮಿಸ್ತಾ ಇಲ್ವಾ ಇನ್ನೊಮ್ಮೆ ಕ್ಷಮೆ ಕೇಳಿ, ಇನ್ನೊಮ್ಮೆ ಕ್ಷಮಿಸೋದಿಕ್ಕೆ ಬೇಡ್ಕೊಳ್ಳಿ, ಅದನ್ನು ಮೀರಿಯೂ ಕ್ಷಮಿಸ್ತಾ ಇಲ್ವಾ. ನೋಡುವ, ಬದುಕು ಹಕ್ಕು ಎಲ್ರಿಗೂ ಇದೆ. ಕೋಟಿ ದರೋಡೆ ಮಾಡಿ, ಯಾರನ್ನೋ ಅತ್ಯಾಚಾರ ಮಾಡಿ, ಗಂಡನ ಕೊಲೆ ಮಾಡಿ, ಗಂಡನ ತಲೆ ಮೇಲೆ ಕಲ್ಲೆತ್ತಾಕಿ, ಇನ್ಯಾವನಿಂದಲೂ ಹೋದವರೆಲ್ಲ ನೆಮ್ಮದಿಯಾಗಿ ತಿದ್ದುಕೊಂಡು ಬದುಕ್ತಿರ್ಬೇಕಾದ್ರೆ ನಿನ್ನ ಈ ವಿಚಾರವನ್ನು ಇಟ್ಕೊಂಡು, ಹೌದು ನೀನು ಒಪ್ಕೊಂಡಿದೀಯಾ ಆ್ಯಂಡ್ ಅವಶ್ಯವಾಗಿ ಅದು ತಪ್ಪು, ಹಾಗಂದು ಮಾತ್ರಕ್ಕೆ ನೀನು ಮಾಡಿದ ಸರಿ ಅಂತ ಅಲ್ಲ, ನೀನು ಅದನ್ನು ಒಪ್ಕೊಂಡಿದೀಯಾ, ತಿದ್ದುಕೊಳ್ಳೋಕೆ ಮುಂದಾಗಿದೆಯಾ. ನೀನು ಆ ಮನೆಗೆ ಹೇಗೆ ಸೊಸೆನೋ ಆಕೆನೂ ಸೊಸೆ, ಆಕೆ ಹೇಗೆ ಸೊಸೆನೋ ನೀನು ಆ ಮನೆಗೆ ಸೊಸೆ, ನಿನಗೂ ನಿಂದೇ ಆದ ಗೌರವ ಇದೆ, ಏನು ನಿಂದೇ ಆದ ಒಂದು ವ್ಯಕ್ತಿತ್ವ ಇದೆ. ಬಟ್ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ನಾಳೆ ನಿಮ್ಮ ಮಗಳ ಬದುಕಾದರೂ ಅಷ್ಟೇ, ಒಂದು ಹೆಣ್ಮಗಳಾಗಿ ನಿನ್ನ ಬದುಕಾದರೂ ಅಷ್ಟೇ, ನಿನ್ನ ಮಕ್ಕಳು ಚಿಕ್ಕವ್ರು ಇರ್ಬೋದು, ನೀವು ಮಕ್ಕಳಿಗಿಂತ ಸ್ವಲ್ಪ ದೊಡ್ಡವ್ರು ಇರ್ಬೋದು, ಬಟ್ ಹೆಣ್ಣಿನ ಶೀಲ ಅಥವಾ ಅವಳ ಕ್ಯಾರೆಕ್ಟರ್ ಅಂತ ಬಂದಾಗ ಇಡೀ ಸಮಾಜದ ಕಿವಿ ನೆಟ್ಟಗಾಗುತ್ತೆ, ಹೌದಲ್ಲ? ಅದೇ ನೀನು ದುಡ್ಡು ಕಳ್ಕೊಂಡಿದೀಯ ಅಂದ್ಕೊಳ್ಳವ, ಅದೇನು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಬೇಡ, ಅವಳು ಬೇಜವಾಬ್ದಾರಿಯಿಂದ ಕಳ್ಕೊಂಡಾಳೆ, ಅದು ಕಟ್ಕೊಂಡು ನನಗೆ, ಅದೇ ಅವಳು ಕೆಟ್ಟವಳಂತೆ, ಅವಳು ಯಾವತ್ತ ಜೊತೆನೋ ಮಾತಾಡಿದ್ಲಂತೆ ಅಂದಾಗ ಎಲ್ಲರ ಕಿವಿಗಳು ನೆಟ್ಟಗೆ ನಿಂತ್ಕೊಂಡ್ಬಿಡ್ತವೆ. ಅಲ್ಲಿ ನೀನು ಮಾಡಿರೋದು ಸಾಸಿವೆಯಷ್ಟು ಆದರೆ ಅವ್ರು ಬೆಟ್ಟದಷ್ಟು ಕತೆ ಕಟ್ತಾರೆ. ಈ ಕ್ಯಾರೆಕ್ಟರ್ ವಿಚಾರ, ಹೆಣ್ಣಿನ ಶೀಲದ ವಿಚಾರ ಅಂತ ಬಂದಾಗ ಇಡೀ ಸಮಾಜ ತನ್ನದೇ ಆದ ಒಪಿನಿಯನ್ಗಳನ್ನು, ತನ್ನದೇ ಆದ ಅಭಿಪ್ರಾಯಗಳನ್ನು ಬೇಕಾಬಿಟ್ಟು ಹೇಳೋಕೆ ಶುರು ಮಾಡುತ್ತೆ. ಆದರೆ ಒಂದು ಹೆಣ್ಮಗಳಾಗಿ ನಿನಗೆ ನಾನು ಹೇಳೋದು, ಇಲ್ಲಿ ವಾರ್ಗಿತಿಯಾದವಳು ಕ್ಷಮಿಸಬೇಕಿತ್ತು, ಅಯ್ಯೋ ನನ್ನಂಗೆ ಅವಳು ಒಂದು ಹೆಣ್ಣು ಏನೋ ತಪ್ಪು ಮಾಡಿದ್ದಾಳೆ, ಮತ್ತು ಯಾವನಿಂದಲೂ ಓಡೋಗಿಲ್ಲ, ಯಾವನ ಜೊತೆನೂ ಹೋಗಿ ಮಲಗಿಲ್ಲ, ಇನ್ನೇನೂ ಮಾಡ್ಕೊಂಡಿಲ್ಲ ಅಂದರೆ ಆಕೆ ನಿಮ್ಮನ್ನು ದ್ವೇಷಿಸೋದಿಕ್ಕೆ ಇದೊಂದು ನೆಪ ಅಷ್ಟೇ. ಅಂದರೆ ನಾನು ಹೇಳೋದು,
ನಿನ್ನನ್ನು ನಿಜಕ್ಕೂ ಪ್ರೀತಿ ಮಾಡೋರು ಇಂಥದ್ದೇನಾದರೂ ನಿನ್ನ ತಪ್ಪು ಕಂಡು ಬಂದಾಗ ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ಮುಂದೆಯಿಂದ ನಿನ್ನನ್ನು ಪ್ರೀತಿಯಿಂದ ಸೈಡಿಗೆ ಕರ್ಕೊಂಡು ಕಪಾಳಕ್ಕೆ ಒಂದು ಹೊಡೆದು ಹಿಂಗೆ ಮಾಡಬೇಡ ಕಣೋ, ನೀನು ಹೆಂಗೆ ಮಾಡಿದ್ರೆ ಹೆಂಗಪ್ಪ ಬದುಕೋದು ನೀನು, ಅಂದರೆ ನಿನ್ನ ಒಳಿತನ್ನು ಬಯಸೋರು ನಿನ್ನ ತಪ್ಪುಗಳಿಗೆ ಶಿಕ್ಷೆ ಕೊಡ್ತಾರೆ, ಆದರೆ ಆ ಶಿಕ್ಷೆಯ ಹಿಂದೆ ನಿನ್ನನ್ನು ಕ್ಷಮಿಸಿರ್ತಾರೆ ಅಥವಾ ಮತ್ತೆ ಅದನ್ನು ಪದೇ ಪದೇ ಹೇಳಿ ನಿನಗೆ ನೋವು ಕೊಡೋದಿಲ್ಲ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಅರ್ಥವಾಗುತ್ತೆ, ಈಕೆಗೆ ಇದನ್ನ ನಿನಗೆ ಹೇಳಿ ನಿನ್ನನ್ನು ತಿದ್ದುವ ಉದ್ದೇಶ ಇಲ್ಲ, ಇದನ್ನಿಟ್ಟುಕೊಂಡು ಅವಳು ರಾಜಳಾಗಿ ನಿನ್ನನ್ನು ಸೇವಕಳಿ ಮಾಡ್ಕೊಳ್ಳೋಕೆ ಪ್ರಯತ್ನ. ಅಂದ್ರೆ ನಾನು ಹೇಳೋದು ಇಲ್ಲಿ, ನಿನ್ನ ಜೀವನವನ್ನು ಬಲಿ ಕೊಟ್ಟು ನಿನ್ನ ಇದು ಆತ್ಮವನ್ನೇ ನಿನ್ನ ದೇಹದಿಂದ ಹೊರಗಡೆ ತೆಗೆದು ಸತ್ತು ಹೋಗಿ ಅಥವಾ ಇಂಥ ವಿಚಾರಕ್ಕೆ ನಿನ್ನ ಇಡೀ ಬದುಕನ್ನು ಕಣ್ಣೀರಲ್ಲಿ ಕಳೆಯುವಷ್ಟು ದೊಡ್ಡ ದುರಂತ ಇದೇನಲ್ಲ. ಹಂಗಾಗಿದೆ ಸರ್ ನನ್ನ ಬದುಕು. ಕೇಳಿಸ್ಕೋ, ನಿನಗೆ ಧೈರ್ಯ ತುಂಬ್ತಾ ಇದ್ದೀನಿ, ನಿನಗೆ ಹಂಗೆ ಆಗಿದೆ, ಅಯ್ಯೋ ಅವಳು ಹಿಂಗೆ ಅಂದ್ಬಿಟ್ಲು, ಇನ್ಯಾವಳಾದ್ರೂ ಆಗಿದ್ರೆ ನಿನ್ನನ್ನು ಜುಟ್ಟು ಕುಯ್ದು ಆಚೆ ಕಳಿಸ್ತಾ ಇದ್ರು, ನಾನಾಗಿದ್ರೆ ಇಟ್ಕೊಂಡಿದ್ದೀನಿ. ಏನು ಆಕೆ ಯಾರು ಇಟ್ಕೊಳ್ಳೋಕೆ? ನೀನು ಮೊದಲು ಬುದ್ಧಿ ಕಲಿ. ನಿನ್ನ ಗಂಡ, ನಿನ್ನ ಮಕ್ಕಳು, ನಿಂದೆ ನೋಡುವಾ. ಈ ವ್ಯವಹಾರದಲ್ಲಿ ಕಾಂಪಿಟೇಟರ್ ಅಂತ ಇರ್ತಾರೆ, ಅಂದರೆ ಪ್ರತಿಸ್ಪರ್ಧಿಗಳು. ಲಕ್ಸ್ ಅನ್ನೋದೊಂದು ಸೋಪು ಆದರೆ ಸಂತೂರ್ ಅನ್ನೋದೊಂದು ಸೋಪು, TV9 ಅನ್ನೋದು ಒಂದು ಚಾನಲ್ ಆದರೆ ಸುವರ್ಣ ಅನ್ನೋದೊಂದು ಚಾನಲ್. ಪರಸ್ಪರ ಸ್ಪರ್ಧೆ ಇದ್ದ ಜಾಗದಲ್ಲಿ ಒಬ್ರಿಗೊಬ್ರು ತಪ್ಪು ಕಂಡುಹಿಡಿಯೋದೇ ದೊಡ್ಡ ಕೆಲಸ ಆಗಿರುತ್ತೆ ಅವ್ರಿಗೆ, ಹೌದಲ್ಲ? ಈ ವಾರ ಗೀತಿಯರಾಗಿ ನಿಮ್ದು ಅದೇ ಕತೆ, ಹೌದಲ್ಲ? ನೀನು ಸೋಪೆ, ಅವರು ಸೋಪೆ, ಬಟ್ ಕಂಪ್ನಿಗಳು ಚೇಂಜು. ಅವರು ಬೆಳೆಯೋದಿಕ್ಕೆ ನೀನನ್ನು ತುಳಿಯೋದು, ನೀನು ಬೆಳೆಯೋದಿಕ್ಕೆ ಅವ್ರನ್ನ ತುಳಿಯೋದು, ಇದು ಎಲ್ಲರ ಮನೇಲೂ ಇದೆ. ಹಾಗೆ ಇಲ್ಲಿ ಆಕೆ ನೀನು ಒಡ ಹುಟ್ಟಿದವಳಲ್ಲ, ಅಥವಾ ಆಕೆ ನಿನಗೆ ತಾಯಿ ಅಲ್ಲ, ತಂಗಿ ಅಲ್ಲ, ಅಕ್ಕ ಅಲ್ಲ, ಏನೂ ಅಲ್ಲ. ಆಕೆನೂ ನಿನ್ನ ಹಾಗೆ ಮನೆಗೆ ಬಂದಿರೋ ಒಂದು ಸೊಸೆ. ಬಟ್ ಇಲ್ಲಿ ಅಯ್ಯೋ ನನಗಿಂತ ಚಿಕ್ಕ ಸೊಸೆ ಆಗಿರ್ಬೋದು, ಆದರೆ ಇಬ್ಬರು ನಾವು ಹೆಣ್ಣುಮಕ್ಕಳು ಬೇರೆ ಮನೆಯಿಂದ ಬಂದಿದ್ದೀವಿ, ಇಲ್ಲಿ ಅನ್ಯೋನ್ಯವಾಗಿರಬೇಕು ಅನ್ನೋ ಆ ಸಮರ್ಪಣಾ ಭಾವನೆ ಅಥವಾ ಆ ಒಳ್ಳೆಯ ಬುದ್ಧಿ ಆಕೆಗಿಲ್ಲ. ನಿನ್ನನ್ನು ಹೇಗಾದರೂ ತುಳಿದು ನಿನ್ನನ್ನು ಬ್ಲಾಕ್ ಮೇಲ್ ಮಾಡಿ ನಾಳೆ ನೀನೇನು ಮಾಡಿಕೊಂಡೆ ಆಕೆ ಹೆಸರು ಬರೆದಿಟ್ಟು ಅಂದರೆ ಆಕೆ ನನ್ನ ಗತಿ ಏನಾಗಬಹುದು ಅನ್ನೋದು ಆಕೆಗೆ ಪ್ರಜ್ಞೆ ಇರಬೇಕಲ್ವಾ? ಇಲ್ಲ ಸರ್, ಈಗ ಏನ್ ಮಾಡ್ತಾರ, ಬರೀ ಅಂಜಿಕೆ ಆಗ್ತಾ ಬ್ಲಾಕ್ ಮೇಲ್ ಮಾಡ್ತಾರ, ಈಗ ಏನ್ ಮಾಡ್ಕೋಪ ಅಂತಾರ ಸರ್ ಮಂದಿ. ಅದ ನೀವು ಏನ್ ಮಾಡ್ತಾರ ಮಂದಿ ಅದ್ರೆಲ್ಲ ಊರ್ ಹಾಕೋತೀನಿ ಅಂತ ಅಂಜಿಕೆ ಮಾಡ್ತಾ ಆಕೆ ಹಾಕೋತಾಳ ಏನಂತಾರ ಸರ್. ನಾ ಏನಿಲ್ಲ ಸರ್, ಜೀವಂತ ಹೆಣ ಆಗಿಬಿಟ್ಟಿದ್ದೀನಿ ಸರ್, ಎಲ್ಲ ಉಸಿರು ಎಲ್ಲ ಹೋಗ್ಬಿಟ್ಟಿದೆ ಸರ್. ಕೈಕಾಲು ಎದ್ದಿ ಜಲ್ಲಂದು ಕೈಕಾಲು ನಡ್ಬದ್ ಸರ್. ನಿನಗೆ ನಾನು ಹೇಳೋದು ಕೇಳು, ಇಲ್ಲಿಂದ ಇತ್ತೀಚೆಗೆ ನಿನಗೆ ನಿದ್ದೆ ಬರ್ತಾ ಇಲ್ಲ, ನಿನಗೆ ದುಃಖ, ಕೇಳಿಸ್ಕೊ, ನಿನಗೆ ದುಃಖ ಆಗ್ತಾ ಇದೆ, ನಿನಗೆ ನೋವಾಗ್ತಾ ಇದೆ. ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನವ್ವ. ಮನುಷ್ಯ ತಪ್ಪು ಮಾಡಿ ಸಿಗಾಕೊಂಡಾಗ ಹೊರಗಡೆ ಜಗತ್ತು ಅದನ್ನು ತಪ್ಪು ಅಂತ ಗುರುತಿಸುವ ಮೊದಲೇ ಅವನೇ ಸೋತೋಗಿರ್ತಾನೆ. ಕೊಲೆ ಮಾಡಿದ ಪ್ರತಿಯೊಬ್ಬನೂ ಅಲ್ಲಿಂದ ಬೇಗ ಓಡೋದು ಯಾಕೆ? ಅದು ತಪ್ಪು ಅಂತ ಅವನಿಗೂ ಗೊತ್ತು, ಹೌದಲ್ಲ? ಯಾರು ತಪ್ಪು ಮಾಡಿದ್ದಾನೋ ಅವನನ್ನು ಹೊರಗಿನ ವ್ಯವಸ್ಥೆಗಳು ಶಿಕ್ಷಿಸುವ ಮುನ್ನ ಅವನ ದೇಹದ ಅಂಗಾಂಗಗಳಿಂದ ಹಿಡಿದು ಅವನ ಅಂತರಂಗದ ವ್ಯವಸ್ಥೆಯೇ ಕುಸಿದು ಹೋಗಿ ನರಮಂಡಲಗಳೆಲ್ಲ ತಣ್ಣಗಾಗಿ ಅವನೇ ಕುಸಿದು ಬಿದ್ದು ಹೋಗ್ತಿದ್ದಾನೆ ಅನ್ನೋ ಭಯ, ದುಃಖ, ಆತಂಕ ಅವನಿಗಿರುತ್ತೆ. ಇವತ್ತು ನೀನು ಅದೇ ಸ್ಥಿತಿಯಲ್ಲಿದ್ದೀಯ. ಅವಳು ನೋವು ಕೊಡ್ತಿರೋದು ಒಂದು ಕಡೆಯಾದರೆ ನಿನ್ನ ತಪ್ಪು, ನಿನ್ನ ಆತ್ಮಸಾಕ್ಷಿ ನಿನ್ನನ್ನು ಕೊಲ್ತಾ ಇದೆ. ಒಂದು ಹೆಣ್ಮಗಳಾಗಿ ಅದು ಪ್ರಜ್ಞೆ ಇಟ್ಕೊಳ್ಬೇಕು. ಹೆಣ್ಮಗಳಾಗ್ಲಿ ಗಂಡು ಮಗಳಾಗ್ಲಿ, ಅವನು ಯಾರೋ ಬಂದ, ಅವನು ಯಾರೋ ಫೋನ್ ನಂಬರ್ ಕೊಟ್ಟ, ಅವನು ಯಾರೋ ಕಾಂಟ್ಯಾಕ್ಟ್ ಆದ, ಏನು ಮೊಬೈಲಲ್ಲಿ ಸಂಸಾರ ಮಾಡೋ ಮಟ್ಟಕ್ಕೆ ನೀವು ಮುಂದುವರೆದ್ರೆ ಒಂದು ಸರಿ ಬ್ಯಾಚುಲರ ನೀನು? ಇಲ್ಲ, ಮಕ್ಕಳಿದ್ದಾರೆ, ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ. ಈಗ ಆಕೆ ಯಾರೋ ದೊಡ್ಡ ಸೊಸೆ ನೋಡಿದಾಳೆ, ಎದುರಿಸ್ತಾ ಇದ್ದಾಳೆ, ಅದು ಬಿಟ್ಟು ಬಿಡವಾ? ನೀನೊಂದು ಹೆಣ್ಮಗಳಾಗಿ ನಿನ್ನ ಮಕ್ಕಳ ಬದುಕು ನಾಳೆ ಅಯ್ಯೋ ತಾಯಿ ಇಂಥವಳಂತೆ ಅಂತ ಯಾವನೋ ಹೇಳ್ದ, ಆಕೆ ಈಕೆನೆ ಎಲ್ಲೋ ಹೋಗಿ ಹೇಳಿದ್ಲು, ನಾಳೆ ನಿನ್ನ ಹೆಣ್ಮಕ್ಳಿಗೆ ಕಳಂಕ ತರಬಾರ್ದು. ಈ ಅದೇ ಸರ್ ನನಗೆ ಪಾಯಿಂಟ್ ಆಗಿರೋದಾಕಿ ಆ ಬ್ಲಾಕ್ ಮೇಲ್ ಮಾಡ್ತಾ ಇರೋದು, ನನಗೆ ಹೆದರ್ಸ್ತಾ ಇರೋದು, ನನಗೆ ಆಯ್ತು ನನ್ನ ವಯಸ್ಸು ವೇಸ್ಟ್, ನನ್ನ ಮಕ್ಕಳನ್ನ ವೇಸ್ಟ್ ಏನಂತ ತಿಳ್ಕೊಂಡ್ಬಿಟ್ಟು ಬಂದು ಸರ್. ಇಲ್ಲವಾ, ನನ್ನ ಮಾತನ್ನು ನಂಬು. ನೀನು ನಾಳೆಯಿಂದ ಯಾರು ನಿನ್ನನ್ನು ಹೆದರಿಸುವ ಪ್ರಯತ್ನ ಮಾಡ್ತಿದ್ದಾಳೆ, ಯಾರಿಗಾದ್ರೂ ಹೇಳ್ಕೊ ಹೋಗು,
ಕಡೆಗೆ ನಾನು ಎಲ್ಲ ಬಿಟ್ಟು ಬೀದಿಲಿ ಭಿಕ್ಷೆ ಬೇಡ್ಕೊಂಡಾದ್ರೂ ಹೋಗಿ ಬದುಕ್ತೀನಿ ಹೊರತು ನಾನು ಯಾರಿಗೂ ಹೆದರೋಳಲ್ಲ. ಹಾಗಂತ ನಾನು ಮಾಡಿರೋದು ಸರಿ ಅಂತಲೂ ನಾನು ಹೇಳ್ತಿಲ್ಲ. ಅದಕ್ಕೇನು ಶಿಕ್ಷೆ ಬರುತ್ತೋ ನಾನು ತಗೊಳ್ಳೋಕೆ ತಯಾರಿದ್ದೀನಿ. ಬಟ್ ನೀನು ಹೆದರಿಸ್ತೀಯ ಅನ್ನೋ ಕಾರಣಕ್ಕೆ ನಾನು ನಿದ್ದೆ ಬಿಟ್ಟು ಊಟ ಬಿಟ್ಟು ಸಾಯೋಕೆ ನಾನು ರೆಡಿ ಇಲ್ಲ. ಕಡೆಗೆ ನನ್ನ ಗಂಡ ನನ್ನ ಮಕ್ಕಳು ಎಲ್ಲರನ್ನು ನನ್ನನ್ನು ದೂರ ಹಾಕ್ತಾರೆ, ಆಯಿತು ಎಲ್ಲ ಹೋಗಿ ಬದುಕೊಳ್ತೀನಿ. ಆದರೆ ನಿನಗೆ ಹೆದರ್ಕೊಂಡು ಬದುಕ್ತೀನಿ ಅಂತ ನೀನು ಅಂದ್ಕೊಂಡಿದ್ರೆ ಅದು ಸುಳ್ಳು. ನಾನು ಮನೆಯಿಂದ ಆಚೆ ಹೋಗಿಲ್ಲ, ನನ್ನ ದೇಹವನ್ನು ಅಶುದ್ಧಿ ಮಾಡಿಕೊಂಡಿಲ್ಲ, ನಾನು ಗೊತ್ತಿಲ್ಲದೋ ತಪ್ಪು ಮಾಡಿದ್ದೀನಿ. ಇದನ್ನು ಹೇಳ್ತೀಯಾ? ಹೋಗಿ ಹೇಳುವ ಮತ್ತೆ ನೀನೇನು ಮಾಡಿದ್ದೀಯಾ ಅನ್ನೋದನ್ನು ನಾನು ಹೇಳ್ತೀನಿ ಅಂತ ನೀನು ನಿರ್ಭಯವನ್ನು ವ್ಯಕ್ತಪಡಿಸಬೇಕು. ಆಕೆ ನೀನು ಯಾವನಿಗೆ ಹೇಳ್ತೀಯ ಹೋಗಿ ಹೇಳ್ಕಳೆ ಅನ್ನೋ ಮನಸ್ಥಿತಿಯಲ್ಲಿ ನೀನಿರಬೇಕು. ಆಗ ಮಾತ್ರ ಆಕೆಯ ಅಹಂಕಾರ ಸ್ವಲ್ಪ ಕಡಿಮೆ ಆಗುತ್ತೆ ಹೊರತು ನೀನು ಎಲ್ಲಿವರೆಗೂ ಹೆದರ್ತಾ ಹೋಗ್ತೀಯ. ಹೌದು ನೀನು ತಪ್ಪು ಮಾಡಿದೀಯ, ಆದರೆ ಯಾರು ಹೆದರ್ಬೇಕು ಗೊತ್ತಾ? ತಪ್ಪು ಮಾಡಿದವರು ಹೆದರ್ಕೊಳ್ಬೇಕು. ಆದರೆ ಹೆಚ್ಚು ಹೆದರಬೇಕಾಗಿರೋರು ತಪ್ಪು ಮಾಡಿಯೂ ಒಪ್ಪಿಕೊಳ್ಳದೇ ಇರೋರು ಮತ್ತು ಅದನ್ನು ತಿದ್ದಿಕೊಳ್ಳದೇ ಇರೋರು ನಿಜವಾಗೂ ಶಿಕ್ಷೆಗೆ ಅರ್ಹರು. ಆದರೆ ನೀನು ಅದನ್ನು ಒಪ್ಪಿಕೊಂಡಿದ್ದೀಯ. ಆ್ಯಂಡ್ ನೀನು ಮಾಡಿರೋದು ಚಿಕ್ಕ ತಪ್ಪು. ಖಂಡಿತ ಅದು ತಪ್ಪೇ, ಆದರೆ ಚಿಕ್ಕ ತಪ್ಪು. ಇವತ್ತು ನಾನು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀನಿ, ಗಂಡನಿಗೆ ಗೊತ್ತಿಲ್ಲದಂಗೆ ಇನ್ಯಾವನನ್ನು ಮನೆ ಕರೆಸ್ಕೊಳ್ಳೋದು, ಗಂಡ ಬರೋಷ್ಟೊತ್ತಿಗೆ ಮತ್ತೆ ಮನೆಯಿಂದ ಹೊರಗಡೆ ಕಳಿಸೋದು, ಗಂಡನನ್ನ ಮಕ್ಕಳನ್ನ ಬಿಟ್ಟು ಇನ್ಯಾವನಿಂದಲೂ ಹೋಗೋದು. ಇಷ್ಟು ದೊಡ್ಡ ದುರಂತಗಳ ಸಮಯದಲ್ಲಿ ನಿನ್ನ ಬುದ್ಧಿ ಕೂಡ ಏನೋ ಕೆಟ್ಟ ಕಲಿಗಾಲ, ನೀನು ಎಡವಿದ್ದೀಯಾ, ಅಂಥದ್ದೇನೋ ತಪ್ಪು ವಿಚಾರಕ್ಕೆ ಹೋಗಿದ್ದೀಯಾ, ಇಲ್ಲಿ ತಿದ್ದುಕೊಂಡಿದ್ದೀಯಾ. ಆದರೆ ನೀನು ಗಟ್ಟಿ ಮನಸ್ಸು ಮಾಡವ. ನೀನು ಎಲ್ಲಿವರೆಗೂ ಹೆದರ್ತೀಯಲ್ಲ, ನೀನು ಅಲ್ಲಿವರೆಗೂ ಯಾರೋ ನಿನ್ನನ್ನು ಎದುರಿಸೋದು ಬೇಡ, ನಿನ್ನನ್ನು ನೀನೇ ಕೊಂದುಕೊಳ್ಳೋ ಮಟ್ಟಕ್ಕೆ ಹೋಗ್ತೀಯ. ಆದರೆ ಮಕ್ಕಳು ಮುಖ ನೋಡು. ನೀನು ಈಕೆ ನಿರಂತರವಾಗಿ ಹೆಂಗೆ ಮಾಡ್ತಿದ್ದಾಳೆ, ಹೆಂಗೆ ಎದುರಿಸ್ತಾ ಇದ್ದಾಳೆ, ಯಾರಿಗೆ ಹೇಳ್ಕೊ ಹೋಗೆ ಅಂದುಕೊಂಡು ಈಕೆಯ ಸಂಬಂಧದಿಂದ ಆದಷ್ಟು ನೀನು ದೂರ ಬಂದು ನೀನು ನಿನ್ನ ಗಂಡ ನಿನ್ನ ಮಕ್ಕಳು ನಿನ್ನ ಬದುಕನ್ನು ನೀನು ಕಟ್ಕೊಳ್ಬೇಕು. ಸ್ವಲ್ಪ ಮನೆಯ ಗರ್ತಿ ಮನೆಯ ಒಡತಿಯಿಂದಾಗ ಹೆಂಗಿರ್ಬೇಕು ಗೊತ್ತೇನು? ಅದರಲ್ಲೂ 2 ಹೆಣ್ಮಕ್ಳು ತಾಯಿಯಿಂದಾಗ ಯಾವನೋ ನಿನ್ನ ಕಡೆ ನೋಡೋಕ್ಕೂ ಹೆದರಬೇಕು. ಅಷ್ಟು ಹಣೆಗೆ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ಹಾಕೊಂಡು ಮೈತುಂಬ ಸೀರೆ ಉಟ್ಕೊಂಡು ನಿನ್ನ ಹೆಣ್ಣು ಮಕ್ಕಳಿಗೆ ನಿನ್ನನ್ನು ನೋಡಿದ್ರೆ ಭಯ ಬರಬೇಕು. ಅಯ್ಯೋ ನಮ್ಮ ತಾಯಿ ಹಿಂಗೆ ಬದುಕೋಳು, ನಾವೇನಾದರೂ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ನನ್ನ ತಾಯಿ ನಮ್ಮನ್ನು ಬಿಡ್ತಾಳ ಅನ್ನೋ ಭಯ ಅವರಿಗೆ ಬರಬೇಕು, ಭಯ ಭಕ್ತಿ ಬರಬೇಕು. ನೀನು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ಹೇಳ್ತಾರಲ್ಲ ಮೇಷ್ಟ್ರು. ಅದೇ ತರನೇ ಇದ್ದೀವಿ ಸರ್, ನಾ ಏನ್ ಕ್ಯಾರಮ್ ಹಾಕೊಂಡಿನಿ ಸರ್, ಅಲ್ಲೇ ನನ್ನ ಲೈಫ್ ಅದು ಹೇಳ್ತಾರಲ್ಲ, ನೀನು ಹೇಳೋದು ಹೆಂಗಾಯ್ತು ಅಂದ್ರೆ ತಾಯಿ ಕೊಲೆ ಮಾಡಿದವನನ್ನ ಕಟ್ಕಟೆಯಲ್ಲಿ ನಿಲ್ಸಿದ್ರಂತೆ. ಯಾಕಯ್ಯ ಕೊಲೆ ಮಾಡಿದೆ ಅಂದ್ರೆ ಅವನು ಕೊಲೆ ಮಾಡೋದು ಹೇಳಿಲ್ವಂತೆ. ಅಯ್ಯೋ ನಾನು ಮೊದಲು ದೇವ್ರ ಪೂಜಾರಿ ಆಗಿದ್ದೆ, ನಾನು ಭಯಭಕ್ತಿಯಿಂದ ಬದುಕ್ತಾ ಇದ್ದೆ, ಯಾಕೋ ಕೊಲೆ ಮಾಡಿಬಿಟ್ಟೆ. ಅರೆ ನೀನು ಕೊಲೆ ಮಾಡೋಕ್ಕಿಂತ ಮುಂಚೆ ನೀನು ಎಷ್ಟು ಯೋಗ್ಯವಾಗಿದ್ದೆ ಅದು ಮುಖ್ಯ ಆಗಲ್ಲ. ಅರ್ಥ ಆಯ್ತಲ್ಲವಾ? ನೀನು ಕೊಲೆ ಮಾಡೋಕ್ಕಿಂತ ಅಥವಾ ತಪ್ಪು ಮಾಡೋಕ್ಕಿಂತ ಮುಂಚೆ ನೀನು ತುಂಬಾ ಪತಿವ್ರತೆ ಆಗಿದ್ದೆ ಅಂದ್ರೂ ನಂಬಲ್ಲ. ಹಾಗಾಗಿ ನಿನ್ನ ಇಡೀ ಜೀವನವನ್ನ ಬಲಿ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದೊಡ್ಡ ತಪ್ಪಿದಲ್ಲ. ನಾನು ಅಭಯ ನೀಡ್ತಾ ಇದ್ದೀನಿ. ನೀನು ಈಕೆಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಈಕೆಯ ಮುಂದೆ ಧೈರ್ಯವಾಗಿ ಓಡಾಡು. ಆದರೂ ಸಾಧ್ಯವಾದಷ್ಟು 1 ತಿಂಗಳು 2 ತಿಂಗಳು ನೀನು ಜಾಗ ಚೇಂಜ್ ಮಾಡು. ಅಂಡ್ ಒಂದು ಹೆಣ್ಣುಮಗಳಾಗಿ ನಿನ್ನ ಗಂಡ ನಿನ್ನ ಮಕ್ಕಳು ಇವರೆಲ್ಲರೂ ನಿನ್ನನ್ನ ಕ್ಷಮಿಸ್ತಾರೆ. ಆದ್ರೆ ಈಕೆ ಹೆದರ್ಕೊಂಡು ನನ್ ಗಂಡಗ್ ಇಷ್ಟೇ ಗೊತ್ತಾದ್ರೆ ಡೈವರ್ಸ್ ಕೊಟ್ಬಿಡ್ತಾನೆ ಸರ್. ನನ್ ಗಂಡಗ್ ಇಷ್ಟೇ ತಪ್ಪು ಗೊತ್ತಾದ್ರೂ ಆಯ್ತು ನಾನು ಬಿಟ್ಟು ಬಿಡ್ತಾರೆ ಸರ್. ಈಗ ನೋಡುವ, ನಾನು ಹೇಳ್ತಾ ಇದ್ದೀನಿ, ಆಕೆನೂ ನೇರವಾಗಿ ಹೇಳಿ ನಿನ್ನ ಶತ್ರುತ್ವ ಕಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಥವಾ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಧೈರ್ಯ ಇಲ್ಲ. ಬಟ್ ನಿನ್ನನ್ನು ಎದುರಿಸ್ಲಿಕ್ಕೆ ಒಂದೇನೋ ಪ್ರಯತ್ನ ಮಾಡ್ತಿದ್ದಾಳೆ. ನೀನು ಅದಕ್ಕೆ ಹೆದರ್ಕೊಳ್ಬೇಡ. ಈಗ ನಿನ್ನ ಸಂಸಾರ ಅಥವಾ ನಿನ್ನ ಬದುಕು ಹಾಳು ಮಾಡಿ ನಾನು ನೆಮ್ಮದಿಯಾಗಿರ್ಬೋದು ಅಂತ ಆಕೆ ಖಂಡಿತ ಇಲ್ಲ. ನಿನ್ನನ್ನು ಹಾಳು ಮಾಡಿ ನೀನು ಆಮೇಲೆ ಏನೇನು ಮಾಡ್ತೀಯ ಅಂತ ಆಕೆಗೂ ಗೊತ್ತು. ಒಳಗೆ ಅಂಜಿಕೆ ಅದ ಸರ್. ಇವಾಗ ರಿಪೀಟಿಗೆ ಹಾಕೊಂಡ್ರೆ ನಾನು ಕಲಸ್ ಮಾಡ್ತಾನೆ. ಕೇಳಿಸ್ತಾ ಇಲ್ಲ ಸರ್? ಆಕಿನ ವೀಕ್ನೆಸ್ ನನಗೆ 2 ಚಿಕ್ಕವ್ರು, ಆಕಿನ ಮಗದೊಂದು ಅವ್ರ ಹಸ್ಬೆಂಡ್ ಒಂದು ನನ್ನ ಹತ್ರ ಇದೆ ಸರ್. ನಾನು ಹೇಳ್ತಾ ಇರೋದು ಕೇಳು. ಆಕೆ ನಿನ್ನ ಜೀವನವನ್ನು ಎಲ್ಲರಿಗೂ ಬಟಾ ಬಯಲು ಮಾಡುವಂತ ತಪ್ಪು ಅಥವಾ ಅಂತ ಹೆಜ್ಜೆ ಧೈರ್ಯ ಆಕೆಗಿಲ್ಲ. ನಿನಗೆ ನಾನು ಮೊದಲು ಧೈರ್ಯ ಕೊಡ್ತಾ ಇದ್ದೀನಿ, ನೀನು ಮೊದಲು ತಿಳ್ಕೊ ಅದನ್ನ. ಓಕೆ ಸರ್. ನಿನ್ನನ್ನು ಹೆದರಿಸ್ಲಿಕ್ಕೇನೋ ಮಾಡ್ತಿದ್ದಾಳೆ, ಬಟ್ ನೀನು ಅದಕ್ಕೆ ಹೆದರಿಕೊಂಡಂತೆಯೂ ಅಲ್ಲ ಅಥವಾ ಅದನ್ನ ಕೇರ್ ಮಾಡದೆ ಹೋಗ್ತಾ ಇದೆಯಾ ಅಂತಲೂ ಅಲ್ಲ. ತಿದ್ದುಕೋ, ಒಂದು ಅವಕಾಶ ಇದೆ. ಬಟ್ ನಿನ್ನ ಗಂಡನಿಗೆ ಹೇಳಿ ನಿನ್ನ ಮಕ್ಕಳಿಗೆ ಹೇಳಿ ಎಲ್ರಿಗೂ ಹೇಳಿ ಇದನ್ನ ಬಟಾ ಬಯಲು ಮಾಡಿ ನಿನ್ನ
ಹೆಸರನ್ನು ಹಾಳು ಮಾಡೋ ಧೈರ್ಯ ಇಲ್ಲ. ಒಂದು ಹೆಣ್ಮಗಳು ಬದುಕನ್ನು ಅಥವಾ ಈ ಮಟ್ಟಕ್ಕೆ ಬಂದಾಗ ಅದನ್ನು ಹೇಳೋದು ಅಷ್ಟು ಸುಲಭ ಅಲ್ಲ. ಆ್ಯಂಡ್ ಆಕೆಗೂ ಗೊತ್ತು ಅದ್ರ ಪರಿಣಾಮ ಏನಾಗಬಹುದು ಅಂತ. ಆಕೆದು ಒಂದು ಎರಡು ಎಡವಟ್ಟುಗಳು ನಿನ್ನ ಹತ್ರ ಇದ್ದಾವ. ನೀನು ಆಕೆಗೆ ಎದುರಿಸ್ಲಿಕ್ಕೆ ಹೋಗಬೇಡ. ನಿನಗೆ ಆಕೆ ಎದುರಿಸ್ತಾ ಇದ್ದಾಳಲ್ವಾ, ನೀನು ಅದಕ್ಕೆ ಕೇರ್ ಮಾಡಬೇಡ. ಅಂತ ಪರಿಸ್ಥಿತಿ ಬಂದಾಗ ನೀನು ತಿರುಗಿ ಬೀಳವ. ಇವಾಗ ಬೇಡ ಅಂದ್ರೆ ಸರ್, ಇವಾಗ ಕಾಂಪ್ರಮೈಸ್ ಈಗ ನೀನು ಅದ್ರ ವಿಚಾರಕ್ಕೆ ನಾನು ಹೇಳಿಲ್ವಾ, ಜೈ ಗುರುದೇವ, ಭಗವಂತ ಇದ್ದಾನೆ. ಗಂಡ ಬಿಟ್ರು, ಮಕ್ಕಳು ಬಿಟ್ರು, ಎಲ್ಲ ಬಿಟ್ರು ಭಗವಂತ ಕಾಯ್ತಾನೇನೋ ನಂಬಿಕೆಯಲ್ಲಿ ನೀನಿರಬೇಕು. ನೀನು ನಿದ್ದೆ ಬರುತ್ತೆ, ನೀನು ಇನ್ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತೀಯ. ಆದರೆ ಎಲ್ಲಿಯವರೆಗೂ ನೀನು ಅಯ್ಯೋ ಇದು ಒಂದು ಗೊತ್ತಾಗ್ಬಿಟ್ರೆ ನನ್ನ ಜೀವನವೇ ವ್ಯರ್ಥ, ತಪ್ಪು ಎಲ್ಲರೂ ಮಾಡ್ತಾರವ. ಜಗತ್ತು ವಿಶಾಲವಾಗಿದೆ, ಮೊದಲು ಅದನ್ನು ತಿಳ್ಕೊ. ಜಗತ್ತು ವಿಶಾಲವಾಗಿದೆ, ಯಾವುದು ಆಶ್ರಮಕ್ಕೆ ಹೋಗಿ ಬದುಕೋಣ. ಸರ್ ಅದು ಇಲ್ರಿ ಸರ್, ನನ್ಗೆಲ್ಲ ತುಂಬಾ ಇದೆ, ರೆಸ್ಪೆಕ್ಟ್ನು ಇದೆ, ಎಲ್ಲ ಹಿಂದೆ ಸಪೋರ್ಟ್ನು ಇದೆ, ಎಲ್ಲ ಇದೆ ಸರ್. ನನ್ ಮಕ್ಕಳು ಮಮ್ಮಿ ಯಾರಿಗಾದ್ರೂ ಗೊತ್ತಾಯ್ತೇನು, ಯಾರಿಗಾದ್ರೂ ಹೇಳಿದ್ಲೇನಂತೂ ಅವು ಆಗ್ತಾ ಇದೆ ಸರ್. ಹಾಸ್ಟೆಲ್ ಬಿಟ್ಟಿದ್ದೀನಿ ಬೇರೆ ಬೇರೆ ಕಡೆ. ಕೇಳಿಸ್ಕೊ, ಅದೇನೂ ಆಗಲ್ಲ ನಿನಗೆ. ಇವತ್ತು ಯಾವ ಮಮ್ಮಿ ನನ್ ಚಿಂತೆ ಮಾಡ್ಬೇಡ ಮಮ್ಮಿ, ನೀ ಫಸ್ಟ್ ನೀ ಆರಾಮಿರೋ, ರಿಲ್ಯಾಕ್ಸ್ ಇರು, ನೀ ಆಟ ಆಡು, ಇದು ಹೊರಗ್ ಬಾ ಮಮ್ಮಿ, ಅದ್ರಲ್ಲಿಂತ ನೀ ಅದ್ರಲ್ಲಿ ಕೇಳಿಸ್ಕೋ. ನಿನ್ನನ್ನು ಯಾವ ಹೆಣ್ಣು ಇವತ್ತು ಹೆದರ್ಸ್ತಾ ಇದ್ದಾಳೆ ಅಥವಾ ಅದು ಕೈಗೆ ಸಿಕ್ಕಿದೆ ಅಂತ ಏನೋ ಮಾಡ್ತಿದ್ದಾಳೆ, ಆ ಹೆಣ್ಣಿನಿಂದ ಇನ್ಯಾರಿಗೂ ಬಟಾ ಬಯಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿನ್ನ ಮೇಲಿರೋ ದ್ವೇಷವನ್ನು, ಆಕೆಯ ಒಳಗಿನ ಕಿಚ್ಚನ್ನು ಆರಿಸಿಕೊಳ್ಳೋಕೆ ಇದೊಂದು ಆಕೆಗೆ ಒಂದು ಅವಕಾಶ ಸಿಕ್ಕಿದೆ. ನೀನು ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡು. ಅಂತ ಇದೆ ಸರ್, ಸೊಕ್ಕು ಭಾಳ ಇತ್ತು. ನನ್ಗೆ ಎಷ್ಟು ಮಾಡಿದಾಳೆ, ಇವಾಗ ಇಲ್ಲೇ ಸಿಕ್ಕಿದಾಳೆ, ಇಂಥದ್ರಲ್ಲಿ ಸಿಕ್ಕ ಇವಾಗೆ ಮಾಡ್ಬೇಕಂತ ಸರ್. ಮತ್ತೆ ಬೇಡ, ನಾನು ಹೇಳೋದು ಕೇಳವ್ವ. ಈ ವಿಚಾರದಲ್ಲಿ ನೀನು ಹೆಚ್ಚು ಆಕೆ ತಪ್ಪು ನನ್ನ ಹತ್ರ ಇದೆ, ಆಕೆ ಮಗಳು ತಪ್ಪು ನನ್ನ ಹತ್ರ ಇದೆ, ಅವಳು ಮಾಡಿದ್ದನ್ನೇ ನೀನು ಮಾಡ್ಲಿಕ್ಕೆ ಹೋಗ್ಬೇಡ. ಮೊದಲು ಕೈಲಿರೋ ಮೊಬೈಲನ್ನು ಏನಕ್ಕೆ ಬಳಸಬೇಕು ಅಂತ ತಿಳ್ಕೊಳ್ಳವ. ವಯಸ್ಸಾದ್ರೆ ಸಾಲದು, ಬುದ್ಧಿ ಬರಬೇಕು. ಅರ್ಥ ಆಯ್ತಲ್ಲ? ಜೋರ ಮಾತಾಡು. ಹಾ ಸರ್, ಓಕೆ ಸರ್. ಕೈಲಿರೋ ಮೊಬೈಲ್ ಇದೆಯವ, ಅದು ಬಂದೂಕು. ಮಮ್ಮಿ ಹತ್ರ ಮಾತಾಡಕತ್ತ, ಪಪ್ಪ ಮಮ್ಮಿ ಹತ್ರ ಮಾತಾಡಕತ್ತ. ಎಲ್ರಿ ಸರ್, ನಮ್ಮ ಹಸ್ಬೆಂಡ್ ಮೊಬೈಲ್ ಕೊಡು ಅಂತ ಇದಾರೆ, ಹೊರಗದಾರೆ. ನಮ್ಮ ಮಮ್ಮಿ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ಹೇಳುವಂತ ನನ್ನ ಮಗಳಿಗೆ ಹೇಳಿ. ಆಯ್ತವ, ಬಟ್ ನಾನು ಹೇಳ್ತೀನಿ, ನಿನ್ನ ನಿದ್ದೆ ಹಾಳು ಮಾಡ್ಕೊಳ್ಬೇಡ. ಅಂಡ್ ಆಕೆ ನಿನ್ನ ಬದುಕನ್ನ ಖಂಡಿತ ಹಾಳು ಮಾಡಲ್ಲ. ನೀನು ಯಾವುದೇ ಭಯ ಇಲ್ದಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡು. ಅಂಡ್ ಆಕೆ ಏನಾದರೂ ಬೈದರೂ ಕೂಡ, ಒಂದು ಮಾತು ಏನು ಅಂದರೂ ಕೂಡ, ಕೆಟ್ಟ ಕಾಲ ಇದೆ, ಸ್ವಲ್ಪ ತಲೆ ಬಗ್ಗಿಸ್ಕೊಂಡು ಮುಂದೆ ಹೋಗು. ಹೆದರು ಬೇಡ, ಎದುರು ಉತ್ತರ ಕೊಡಬೇಡ. ಅರ್ಥ ಆಯ್ತಲ್ಲ? ನನ್ಗೇನಿಲ್ಲ ಸರ್, ನಾಳೆ ನನ್ನ ಜೀವನದಲ್ಲಿ ನನ್ನ ಮಕ್ಕಳು ಎಲ್ಲಾದ್ರೂ ಚಲೋ ಎಲ್ಲಾರು ಸಂಬಂಧ ಸಿಕ್ಕರೆ ಏನಾದ್ರೂ ಇಂಥ ತಾಯಿ ಮಾಡಿದ್ದಾಳೆ ಅಂತ ಹೇಳೋ ಮಟ್ಟಿನ ಅಷ್ಟು ಕ್ರಿಮಿನಲ್ ಮೈಂಡ್ ಕೆದ. ಏನೂ ಆಗಲ್ಲ ಅಂಥದ್ದೇನೂ ಆಗಲ್ಲ. ಅಣ್ಣ ಅಂಥದ್ದೇನೋ ಕೇಳಿಸ್ಕೊ, ಹೇಳೋದ ತಕ್ಷಣ ನಂಬುವಂತಹ ಮಕ್ಕಳು ಏನಲ್ಲ. ಅರ್ಥ ಆಯ್ತಲ್ಲ? ಅವ್ರಲ್ಲ ಸರ್, ಬೇರೆ ಸಂಬಂಧದಲ್ಲಿ ಚಲೋ ಸಂಬಂಧ ಸಿಕ್ಕರೆ ಅಲ್ಲಿ ಏನಾದ್ರೂ ಹೋಗಿ ಬೇರೆ ಕಡೆ ಅಷ್ಟೆಲ್ಲ ಯೋಚನೆ ಮಾಡಿದ್ರೆ ನಿಂಗೆ ನೆಮ್ಮದಿ ಸಿಗಕ್ ಸಾಧ್ಯನೇ ಇಲ್ಲ. ನೀನ್ ಇವತ್ತು ಸ್ವಲ್ಪ ಬದುಕವ. ಎಲ್ಲರೂ ಅದೇ ಅಂತ ಇದ್ದಾರೆ ಸರ್, ನಾಳೆ ದಿನ ಹೆಂಗ್ ಬರ್ತಾವನ ಅದೆಲ್ಲ ತಲೆಗೆ ಇಟ್ಕೊಳ್ಬೇಡ. ನಿನ್ ಬಂದ ಸಂಬಂಧ ಹಾಳು ಮಾಡಕ್ಕೆ ನಿನ್ ಮಗಳು ತಪ್ಪು ಮಾಡಿದಳು, ನೀನ್ ತಪ್ಪು ಮಾಡಿದೀಯವ. ಇಲ್ಲ ತಾಯಿ ಇಂತಕ್ಕೆ ಅಂತ ಹೇಳಿದ್ರೆ ಇದು ಮುಖ್ಯವಾಗುತ್ತೆ. ಬಟ್ ನಾನ್ ಹೇಳ್ತಾ ಇರೋದು ಸದ್ಯಕ್ಕೆ ನೀನ್ ಹಂಗ ಮಾಡು, ಆಮೇಲೆ ಮುಂದಿನ ನೋಡ್ಕೊಳ್ಳೋಣ. ಇವಾಗ ಎಷ್ಟು ನಂಗೆ ಹೇಳಿದ್ರೆ ನನ್ನ ಎದೆ ಎಲ್ಲ ಉರಿತಾ ಇದೆ ಸರ್, ಹೊಟ್ಟೆ ಉರಿತಾ ಇದೆ ಸರ್. ಎಷ್ಟು ಊಟ ಮಾಡಿದ್ರೆ ಆಗುತ್ತೆ, ಸಮಾಧಾನ ಮಾಡ್ಕೊ. ಎಲ್ಲ ನಡಗತ್ತಾವ್ ಸರ್. ದಸಕ್ ಅಂದ್ಬಿಟ್ರೆ ಆಯ್ತು, ಶಕ್ತಿ ಹೋಯ್ತು ನಂದು. ಆಯ್ತು ಸರ್, ಅನ್ನ ಎಲ್ಲ ಎಷ್ಟು ಚಂದಿದೆ ಸರ್. ಆಯ್ತು 10 kg ಹೇಳ್ಬಿಟ್ಟಿದ್ದೀನಿ ಸರ್. ಏನು ಆಗಲ್ಲವ. ನಿಂತ್ರೆ ಚಕ್ರ ಸರ್. ಆಯ್ತು, ನಾ ಬದುಕಲ್ಲ ನಂಗೆ ಆಗ್ಬಿಟ್ಟಿದೆ ಸರ್. ನನ್ನ ಮಕ್ಕಳು ಇಲ್ಲ, ನಾನು ಹೇಳ್ತಾ ಇದೀನಿ ಕೇಳು. ನಿನ್ನ ಯಾವ ತಪ್ಪು ಆಕೆಗೆ ಸಿಕ್ಕಿದೆ ಅಂತ ನೀನು ಹೇಳ್ತಾ ಇದೀಯಲ್ಲ, ಅತಿ ಶೀಘ್ರದಲ್ಲೇ ಆ ಹೆಣ್ಣು ಮಗಳು ನಿನ್ನ ಪರ ಮಾತಾಡುವಂತಂಗ ಆಗುತ್ತೆ. ನೀನ್ ಧೈರ್ಯವಾಗಿರು. ನಿನ್ನ ನಾಳೆಗಳಲ್ಲಿ ತಪ್ಪು ಮಾಡಿದ್ರೆ ಓಕೆ. ಹಾ ಸರ್, ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಓಕೆ ಅಕ್ಕ, ನಾನೇ ತಪ್ಪು ಮಾಡಿದೀನಿ, ನನ್ನ ವಯಸ್ಸಿನಾಗ ಯಾರು ಮಾಡ್ಬಾರ್ದು ಮಾಡಿದೀನಿ ಎಲ್ಲ ಹೇಳಿದೀನಿ ಸರ್. ಅದೇ ನನ್ನ ವಿಷಯನ ತಗೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಏನೋ ಮಾಡ್ಬಿಡ್ತೀನಿ ಸರ್. ನಾನು ಏನು ಹೇಳಿದ್ರು ನೀನು ಕೇಳೋ ತಯಾರಿಲ್ಲ. ನಾನು ಏನು ಹೇಳವ, ನಾನು ಹೇಳ್ದಂಗೆ ನೀನು ಸ್ವಲ್ಪ ಸಮಾಧಾನವಾಗಿ
ಆಗಿದ್ದಾಗಲಿ ಭಗವಂತನ ದಯೆ ಒಂದಿರಲಿ ಅಂತ ನೀನು ಸುಮ್ಮನಿರವ, ಅದೆಲ್ಲ ನಿನ್ನ ಪರವಾಗಿ ಆಗುತ್ತೆ ಅಂತ ಹೇಳ್ತೀನಿ. ನೀನು ಮತ್ತೀಗ ಹಳೆಯದನ್ನ ಮಗಳು ಮದುವೆವರೆಗೂ ಹೋಗಿದೀಯಾ ಅಂದಾಗ ನಿನ್ನನ್ನು ಯಾರು ಕಾಪಾಡೋಕ್ಕಾಗುತ್ತೆ? ಈಗ ನಾನು ಎತ್ತಿ ಹೇಳ್ಬೋದು, ನೀನು ಅಲ್ಲಿಂದ ತಗೊಂಡ್ರೆ ನಿನಗೆ ಕಣ್ಣೀರು ನಾನು ಹಾಕಿಸ್ಬೋದೀಗ. ಮಾಡೋದು ಇಷ್ಟೆಲ್ಲ ಮಾಡ್ಕೊಂಡು ಬಿಟ್ಟು ಈಗ ಸದ್ಯಕ್ಕೆ ಇರು. ಏನಾಗಿ ಮುಂದೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಭಯ ಇದೆ ಹೊರತು ಸದ್ಯಕ್ಕೆ ಏನಾಗಿಲ್ಲ. ಆಕೆ ಏನೋ ಒಂದು ಮಾತ್ರಕ್ಕೆ ನೀನು ಕೆಟ್ಟವಳಾಗಿಲ್ಲ, ಅಥವಾ ಆಕೆ ಏನೋ ಒಂದು ಮಾತ್ರಕ್ಕೆ ನೀನು ಬದುಕು ಬಡವಾಗಿಲ್ಲ. ತಪ್ಪಾಗಿದೆ. ಅವಳ ಮೂಲಕ ಭಗವಂತ ಶಿಕ್ಷೆ ಕೊಡಿಸ್ತಿದ್ದಾನೆ. ಆಕೆ ಒಂದು ಪಾತ್ರ ಅಷ್ಟೇ. ಇದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಇಲ್ಲ. ಅದು ಒಂದು ಹಂತ ಆದ್ಮೇಲೆ ಆ ಶಿಕ್ಷೆ ಮುಗಿದೋಗುತ್ತೆ. ಮತ್ತು ಅದೇ ಹೆಣ್ಮಗಳು ಅದೇ ಒಳ್ಳೆಯವಳಾಗಿ ವರ್ತಿಸ್ತಾಳೆ. ಬಟ್ ನಿನ್ನ ಪಾಪಕ್ಕೆ ಅಥವಾ ನಿನ್ನ ತಪ್ಪಿಗೆ ನೀನು ಮಗಳಿಗೆ ಗಂಡನಿಗೆ ಗೊತ್ತಿಲ್ಲದಂಗೆ ಮೋಸ ಮಾಡಿರೋದು, ಅದಕ್ಕೊಂದು ಚಿಕ್ಕ ಶಿಕ್ಷೆ ಆಗಬೇಕು. ಅದನ್ನು ಅವ್ರ ಮೂಲಕ ಕೊಡಿಸ್ತಾ ಇದ್ದಾನೆ. ಅದು ಸರಿ ಹೋಗುತ್ತೆ, ಅದು ಕೊನೆಯಾಗುತ್ತೆ. ನೀನು ಜೀವಂತವಾಗಿರೋದು ಕಲಿಯಮ್ಮ ಅಂತ ಹೇಳ್ತಾನೆ ಇದ್ದೀನಿ. ನೀನು ಮಕ್ಕಳು ಕಾಲು ಕೊಂಡು ಹೋಗಿದೀಯ ಅಲೆಯ. ಇಂಥವ್ರಿಗೆ ನೆಮ್ಮದಿ ಹೇಳಲಿಕ್ಕೆ ಆಗಲ್ಲವ. ನಿನಗೆ ನಿನ್ನ ತಪ್ಪಿಗೆ ಶಿಕ್ಷೆ ಆಗಬೇಕಿತ್ತು, ಅದು ಆ ಮೂಲಕ ಬಂದಿದೆ. ಮುಂದಿನ 1 ವಾರದೊಳಗಡೆ ಅದು ನಿಂತು ಹೋಗುತ್ತೆ. ನೀನೇನೋ ನಿರ್ಧಾರ ಮಾಡಿ, ಹೌದು ನನಗೆ ಅರ್ಥವಾಗುತ್ತೆ, ನೀನು ಮಾಡಿರೋ ತಪ್ಪಿಗೆ ನಿನ್ನ ಆಕಾಶ ಮೇಲೆ ಬಿದ್ದಂಗೆ ಭೂಮಿ ಕುಸಿದಂಗೆ ಆಗುತ್ತೆ ನಿನ್ನ ಬದುಕು. ಹಾಗಾಗಿ ಧೃತಿಗಿಡಬೇಡ. ಏನೋ ತಪ್ಪು ನಿರ್ಧಾರ, ಈ ದುಃಖದ ಸಮಯದಲ್ಲಿ ತಪ್ಪು ನಿರ್ಧಾರ ತಗೊಳ್ಬೇಡವ. ಆ ಥರದ ನಿರ್ಧಾರ ಬೇಡ. ಹೀಗೆ ಇರೋದಿಲ್ಲ. ಇಡೀ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿಲ್ಲ ಸರ್. ನಂದು ಒಂದೇ ತಪ್ಪು ನನಗೆ ಕೊಲ್ಲಕತ್ತೀವಿ ಸರ್. ನಾವು ಕೇಳಿಸ್ಕೊ, ಬ್ಯಾಕ್ ಗ್ರೌಂಡ್ ಕರ್ಮದ ಮುಂದೆ ಯಾವುದು ನಿಲ್ಲಲ್ಲ. ದೊಡ್ಡ ದೊಡ್ಡ ಬ್ಯಾಕ್ ಗ್ರೌಂಡ್ ಇದ್ದಾರೆ. ಇವತ್ತೆಲ್ಲ ಜೈಲು ಸ್ಟೇಷನ್ ಅಂತ ಓಡಾಡ್ತಿಲ್ವಾ? ಇಷ್ಟು ಮಂದಿಯಲ್ಲಿ ನಾವು ಒಬ್ಬಕ್ನಲ್ಲಪ್ಪ. 12 ಮಂದಿ ನಮ್ಮ ಅಕ್ಕ ತಂಗಿದಾರ ಇದಾರೆ. ಅದ್ರಲ್ಲಿ ನಾವು ಒಬ್ಬಕ್ನೇ ಕೀಳಾದ್ನಿ ಅಂತ ಅದನ್ನೂ ಕೀಳು ಮಾಡ್ಕೊಂಡ್ ಬಿಟ್ಟಿದ್ದೀನಿ ಸರ್. ಮತ್ತೆ ಅಲ್ಲಿಗೆ ಹೋಗ್ತೀಯ? ನಾನು ಹೇಳಿದ ಮಾತನ್ನು ಮಾತ್ರ ಪರಿಗಣನೆಗೆ ತಗೋ. ಇದನ್ನೇ ಬೆಳಗ್ಗೆವರೆಗೂ ಜಪ ಮಾಡು. ನಿನ್ನ ಈ ಸಮಸ್ಯೆ ಮುಂದಿನ 1 ವಾರದೊಳಗಡೆ ಸರಿ ಹೋಗುತ್ತೆ. ನೀನು ಧನಾತ್ಮಕವಾಗಿರಬೇಕು. ಆ ಹೆಣ್ಮಗಳಿಗೆ ಗೌರವಿಸು. ಆಕೆಯನ್ನು ದ್ವೇಷ ಮಾಡಬೇಡ. ಭಗವಂತ ಅವಳ ಮೂಲಕ ನಿನಗೊಂಚೂರು ಹೆದರಿಸಿ ನಿನ್ನ ತಪ್ಪಿಗೆ ಪಶ್ಚಾತ್ತಾಪ ಮಾಡಿಸ್ತಾ ಇದ್ದಾನೆ. ಇದನ್ನು ಮಾಡಿಸ್ತಾ ಹೋದ್ರೆ ನೀನು ಮತ್ತೆ ಮುಂದುವರಿತಾ ಇದ್ದೆ. ಕರೆಕ್ಟ್ ಸರ್. ಈ ಮೂಲಕ ಅದೊಂದೇನೋ ಆಗಬೇಕಿದೆ, ಆಗ್ತಾ ಇದೆ. ನೀನು ಬೇಯ್ತಾ ಇದೀಯ, ನನಗೆ ಅರ್ಥವಾಗುತ್ತೆ. ಆದರೆ ಇದು ಅನಿವಾರ್ಯ. ಅದಕ್ಕೆ ನಾನು ಅಡ್ಡ ಬರ್ಲಿಕ್ಕೆ ತಯಾರಿಲ್ಲ. ಅದು ಸದ್ಯದಲ್ಲಿ ನಿಂತು ಹೋಗುತ್ತೆ. ನೀನು ಜೀವಂತವಾಗಿರು. ಇಲ್ಲ, ಒಳ್ಳೆಯದೇ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿರು. ಈ ದಿನ ನಿನಗೆ ಸುಮ್ಮನೆ ಕರೆ ಸಿಕ್ಕಿಲ್ಲ, ನಿದ್ದೆ ಬರಲಿಲ್ವಾ? ಪರವಾಗಿಲ್ಲ, ಭಗವಂತನ ಧ್ಯಾನ ಮಾಡು. ಬಟ್ ಇಡೀ ರಾತ್ರಿ ನೀನು ಜಪಿಸಬೇಕಾಗಿರೋದು ಆಗೋದೆಲ್ಲ ಒಳ್ಳೆಯದಕ್ಕೆ. ನಾನು ಕೈ, ಬಾಯಿ, ನನ್ನ ಇಂದ್ರಿಯ, ನಾನು ಸ್ವಲ್ಪ ಕಂಟ್ರೋಲಾಗಿ ನಿಯತ್ತಾಗಿರೋದು ಕಲಿಬೇಕು ಮೊದಲು. ಬದುಕು ಮತ್ತೆ ಅವಕಾಶ ಕೊಡಲ್ಲವಾ? ಯಾರೇ ಹೆಣ್ಮಗಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ. ಆ್ಯಂಡ್ ಅವನು ಅಲ್ಲಿ ಪರಿಚಯ ಆದವನು, ಅಯ್ಯೋ ಪಡೆಯಪ್ಪ ಅವರು ಮದುವೆ ಆಗಿರೋ ಹೆಣ್ಣು, ಆಕೆ ಜೊತೆ ನಾನು ಹಿಂಗೆ ಮಾತಾಡಿ ಆಕೆ ಬದುಕು ಹಾಳಾದ್ರೆ ನಾಳೆ ಯಾಕೆ ಬೇಕು, ನನ್ನ ಬದುಕು ಹಾಳು, ಹಿಂಗೆ ಯೋಚನೆ ಮಾಡ್ಬೇಕು. ಅವನು ಮಾಡಬೇಕು. ಬಟ್ ಈಗ ಏನು ಮಾಡಲಿ? ನಾನು ಇವಾಗ ಇಲ್ಲಿ ಕೂತು ಅವನನ್ನು ಬೈದ ಅರ್ಥ ಇಲ್ಲ. ನಿನಗೆ ಹೇಳಬೇಕು ನಾನವ್ವ. ಸರ್ ಅವ್ರು ಮಾಡಿದ್ನು ನಿಮ್ ಕೇರು, ನಿಮ್ ಫ್ಯಾಮಿಲಿ, ಅವು 2 ಮಕ್ಳು ಅದಾವಂತೆ. ಅವರು ಜಸ್ಟ್ ಮಾಡಿದ್ದಾರೆ ಸರ್. ಅವ್ರನ್ನ ನನ್ನ ಲೈಫ್ ಲಾಂಗ್ ಇಲ್ಲ, ನಾನು ಅವ್ರ ಇದಿಲ್ಲ, ಸುಮ್ಮನೆ ಇದೆ. ನೋನು ಅದೆಲ್ಲ ಮುಖ್ಯ ಆಗಲ್ಲ. ನಿನ್ನ ಮನಸ್ಸಲ್ಲಿ ಅಂಥದ್ದೊಂದು ಆಲೋಚನೆ ಬಂತು, ನೀನು ಅದನ್ನ ಚಾಟ್ ರೂಪಕ್ಕೆ ತಂದಿದೀಯ ಅನ್ನೋದಷ್ಟೇ ಸತ್ಯ. ಹಾ ಸರ್, ಅವೆಲ್ಲ ವಿಡಿಯೋ ಕಾಲ್ ಎಲ್ಲ ನೋಡಿದಾವೆ ಅಲ್ಲ ಸರ್, ಅದು ನನಗೆ ಮನಸ್ಸಿಗೆ ಹಿಂಸೆ ಆಗ್ತಾ ಇದೆ ಸರ್. ಅವೆಲ್ಲ ನೋಡಿದಾವೆ ಅಲ್ಲ, ನಾವ್ ಯಾವ ತರ ನೋಡ್ಲವ? ಆಯ್ತು, ಆಕೆನೆ ನೋಡ್ಲಿ. ಒಂದು ಹೆಣ್ಮಗಳಾಗಿ ಆಕೆಗೂ ನಿನ್ನ ದುಃಖ ಅರ್ಥವಾಗಿ ನಿನ್ನನ್ನು ಕ್ಷಮಿಸೋ ದಿನ ಅತೀ ಶೀಘ್ರವಾಗಿ ಬರುತ್ತೆ. ಬಟ್ ನೀನು ಆಕೆಗೆ ಭಯ ಪಡ್ಕೊಂಡು ಇರಬೇಡ. ನೀನು ಧೈರ್ಯವಾಗಿ ಓಡಾಡು. ಇವಾಗ ನನಗೆ ಹೆದರ್ಸ್ತಾ ಇದ್ದಾಳಲ್ಲ ಸರ್. ನಾ ತಪ್ಪಾಗಿದೆ ಅಂದ್ರೂ 2-3 ಟೈಮ್ ಆಗಿದೆ ಅಂದ್ರೂ ನನಗೆ ಹೆದರ್ಸ್ತಾ ಇದ್ದಾಳಲ್ಲ ಸರ್. ಅದಕ್ಕೆ ನಾ ಇಲ್ಲಿ ಕೀಳ್ ಆಗ್ಬಾರ್ದು. ಅದೇನು ಆಗಲ್ಲವ, ರಿಪೀಟ್ ನಿಂದಿರ್ಬೇಕನ್ನಂಗಾಗಿದ್ರಿ ಸರ್. ಅಕ್ಕಿನ ಜುಟ್ಟು ನಾ ಒಳ್ಳೆ ಅವಕಿನ ಏನ್ ಬ್ಲಾಕ್ ಮೇಲ್ ಅವ್ರಿ, ನಾ ಹಿಡ್ಕೊಂಡು ನಾ ಗೆದಿಬೇಕನ್ನಂಗಾಗಿದ್ರಿ. ಬೇಡವ, ಅದೇನು ಮಾಡ್ಲಿಕ್ಕೆ ಹೋಗ್ಬೇಡ.
ಯಾಕಂದ್ರೆ ನೀನು ಕೆಣಕಿದಷ್ಟು ನಡ್ಮಲ್ಲಿರೋದು ಬೀದಿಗೆ ಬರುತ್ತಷ್ಟೇ, ಹೌದಲ್ಲ? ಸರ್ ಇಲ್ಲಂದ್ರೆ ನಾಳೆ ದಿನ ನಮ್ಮ ಮಕ್ಕಳಿಗೆ ಅಲ್ಲಿ ಇಲ್ಲಿ ಏನಾದ್ರು ಹೇಳ್ತಾಳೆ ಸರ್. ಅವಾಗ ನಿನ್ನ ಅವಾಗ ಹತ್ರ ಇರೋದು ಆಮೇಲೆ ಅವಳು ಹಂಗ ಮಾಡಿದ್ಲು ಅಂದ್ರೆ ನೀನು ಬ್ರಹ್ಮಾಸ್ತ್ರ ಬಿಡು. ಅವಳು ಬಿಟ್ಟಾದ್ಮೇಲೆ ಅವಳು ಬಿಡದೆ ನೀನು ಬಿಟ್ರೆ ತಪ್ಪಾಗುತ್ತಲ್ಲ. ನಾಗೆಯಿಂದ ಬಾಣ ಬಂದಾಗ ನೀನು ಬಿಡ್ಬೋದು, ಹೌದಲ್ಲವಾ? ಸರ್ ನಿನ್ನ ಹತ್ರನು ಇಟ್ಕೊಂಡಿರು. ಅದೇ ಸರ್ ಮೇನ್ ಹಿಡಿದಿದ್ದು ಫಸ್ಟ್ ಆಕಿನ ರೆಕಾರ್ಡ್ಸ್ ಬರತ್ತನ್ನ ನಾ ಕೂಡ್ಲಿಲ್ಲ ಸರ್. ಇದೆಲ್ಲ ಬೇಡವಾ ನನ್ನ ಪ್ರಕಾರ. ಭಗವಂತ ನೀನೇ ನೋಡ್ಕೊಳಪ್ಪ. ತಪ್ಪನ್ನ ಮಾಡ್ತಾರೆ, ಹೌದು. ತಪ್ಪನ್ನ ತಿದ್ದುಕೊಳ್ಳೋರಿಗೆ ಈ ಲೋಕದಲ್ಲಿ ಕ್ಷಮೆ ಇದೆ ಎನ್ನುವುದೇ ಸತ್ಯವಾದರೆ, ತಿಳಿದವರ ಮಾತು ಹೇಳ್ತಾರೆ ತಪ್ಪಿಗೆ ಕ್ಷಮೆ ಇದೆ, ತಿದ್ದುಕೊಳ್ಳೋರಿಗೆ ಒಳ್ಳೇದಾಗುತ್ತೆ ಅನ್ನೋದೇ ಸತ್ಯ ಆಗುವುದಾದರೆ ನನಗೆ ಇದರಿಂದ ಪಾರು ಮಾಡು ಭಗವಂತ ಅನ್ನೋದಷ್ಟೇ ನೀನು ಪ್ರಾರ್ಥನೆ ಇರಬೇಕು. ಅದನ್ನು ಮೀರಿ ಏನಾಗುತ್ತೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ನೀನು ಧನಾತ್ಮಕವಾಗಿರುವುದನ್ನು ಕಲಿಯವ, ನಾನು ಅಷ್ಟು ಮಾತ್ರ ಹೇಳ್ತೀನಿ. ಇದರಿಂದ ನಿನಗೆ ಯಾವುದು ತೊಂದರೆ ಆಗದೆ ಖಂಡಿತ ನಾನು ಅಭಯ ನೀಡ್ತೀನಿ. ಇದರಿಂದ ನಿನಗೆ ಯಾವುದು ತೊಂದರೆ ಆಗಲ್ಲ. ಹಂಗೂ ತೊಂದರೆ ಆಗುವುದಾದರೆ ನಿನ್ನ ತೀರಾ ಅತಿಯಾದ ಬುದ್ಧಿವಂತಿಕೆಯಿಂದ ನೀನೇ ನಿನ್ನನ್ನು ಹಾಳು ಮಾಡಿಕೊಳ್ತೀಯ, ಇದಂತೂ ಸತ್ಯ. ನೀನು ಹೇಗೆ ಫಸ್ಟ್ PUC ಫ್ರೆಂಡ್ ಅಂತ ತೀರಾ ಬುದ್ಧಿವಂತಿಕೆ ತೋರ್ಸಕ್ ಹೋದಲ್ಲ, ಇಲ್ಲೂ ನೀನು ಈ ಈ ಈ ಈ ತಪ್ಪು ನಿನ್ಗೇನು ಮಾಡಲ್ಲ. ಅದಕ್ಕೆ ಶಿಕ್ಷೆ ಕೊಟ್ಟಾಗಿದೆ, ಇನ್ನೊಂದು ಚೂರಿದೆ, ಅದು ಮುಗಿಯುತ್ತೆ. ಆದರೆ ನೀನು ಖಂಡಿತ ಏನೋ ಹಾಳು ಮಾಡ್ಕೊಳ್ತೀಯ ಅಂದರೆ ನಿನ್ನ ತೀರಾ ಬುದ್ಧಿವಂತಿಕೆ ತೋರಿಸಿ ಹಾಳು ಮಾಡ್ಕೊಳ್ತೀಯ. ಇದನ್ನು ಈಗಲೇ ನಾನು ಸ್ಪಷ್ಟವಾಗಿ ಹೇಳಿರ್ತೀನಿ. ಸ್ವಲ್ಪ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಒಂದು ವಾರ ಸುಮ್ಮನಿರೋದು ಕಲಿ. ಅರ್ಥ ಆಯ್ತಲ್ಲ? ಓಕೆ ಸರ್. ಅದು ಫಸ್ಟ್ ಫ್ರೆಂಡ್ ಅಂದ್ರೂ ಉಳ್ಕೋತಿದ್ದೆ ಸರ್, ಫಸ್ಟ್ ಲವ್ ಅಂತ ಹೇಳಿ. ಅದೇ ಅಲ್ಲೆಲ್ಲ ಬೇಡ. ಅದೇ ಹೇಳಿದ್ನಲ್ಲ, ತೀರಾ ತಪ್ಪು ಮಾಡಿದವನು ತೀರಾ ಬುದ್ಧಿವಂತಿಕೆ ತೋರ್ಸಕ್ ಹೋಗಿ ಹಾಳಾಗೋದು. ಈಗ ಏನು ಮಾಡಬೇಡವ, ಯಥಾವತ್ತು ಏನಿದೆ ಆ ಸ್ಥಿತಿಯನ್ನು ಕಾಪಾಡ್ಕೋ. ಇನ್ನೊಮ್ಮೆ ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ. ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಿನಗೆ ಈಗಾಗಲೇ ಒಂದು ಕ್ಷಮೆ ಸಿಕ್ಕಿದೆ, ಇದು ಸರಿ ಹೋಗುತ್ತೆ. ಬಟ್ ನಾನು ಮಾತಾಡ್ತಿರೋದು ಇನ್ನೊಮ್ಮೆ ಅಪ್ಪಿ ತಪ್ಪಿಯೂ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಅವಾಗಂತೂ ನಿನಗೆ ಕ್ಷಮೆ ಸಿಗಲ್ಲ. ಆಯ್ತು ಸರ್. ಅದು ಅವಾಗ ಸಿಗಲ್ಲ ಸರ್, ನಾ ಮಾಡ್ಲಿಕ್ಕೆ ಹೋಗಲ್ಲ ಸರ್. ನನ್ನ ಕೈ ಮೊಬೈಲ್ ಮೆಸೇಜ್ ಬಂದ್ರೆ ಕೈ ಕಾಲೆಲ್ಲ ನಡುಗ್ತಾ ಇದೆ ಸರ್. ಬೇಡ. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡು. ಏನೋ ಹೇಳಿ ಹಾಳು ಮಾಡೋದಾಗಿದ್ರೆ ಇಷ್ಟೊತ್ತಿಗೆ 1 ವಾರ ಆಯ್ತು. ಹಾಳು ಮಾಡೋಕೆ ಆಯ್ತಿರ್ಲಿಲ್ವಾ? 4 ತಿಂಗಳು ಆಯ್ತು ಸರ್. ಆಯ್ತಲ್ವಾ? ಸೊ ಈ ದಿನ ಅದಕ್ಕೊಂದು ಮುಕ್ತಿ ಸಿಕ್ಕಿದೆ. ಅರ್ಥ ಆಯ್ತಲ್ಲವಾ? ನಾನು ಬಹಳ ಇದು ಜ್ಯೋತಿಷ್ಯ ನುಡಿತಾ ಇಲ್ಲ, ಇನ್ನೇನೂ ಅಲ್ಲ. ನನ್ನ ಶಕ್ತಿಯ ಅರಿವಿನಿಂದ ಭಗವಂತ ವಾಸುದೇವನ ಪ್ರಜ್ಞೆಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿನಗೆ ಆ ವನವಾಸ ಮುಗ್ದಿದೆ. ಬಟ್ ನೀನು ತೀರಾ ಬುದ್ಧಿವಂತಿಕೆ ತೋರಿಸ್ಲಿಕ್ಕೆ ಹೋದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಏನೂ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಅವಳು ತಪ್ಪನ್ನ ನೋಡವ, ಇನ್ನೊಬ್ರು ತಪ್ಪನ್ನ ಸಿಗಾಕ್ಸಿ ಇನ್ನೊಬ್ರಿಗೆ ಕಣ್ಣೀರು ಹಾಕ್ಸಿ ಅವಳು ಅದನ್ನು ಮಾಡಿದ್ಲು, ಅವಳು ಪಾಪಿ ಅನ್ನೋದಾದ್ರೆ ನೀನು ಅದನ್ನೇ ಮಾಡ್ತೀಯ ಅಂದ್ರೆ ಮತ್ತೆ ನಿನ್ನನ್ನೇನು ಅನ್ಬೇಕವ? ನಾನು ತಪ್ಪಾಗಿದೆ, ತಿದ್ದುಕೊಂಡಿದ್ದೀನಿ, ಸುಮ್ಮನೆ ಆಗ್ಬೇಕಷ್ಟೇ. ಅದನ್ನು ಬಿಟ್ಟು ನಾನು ಅವಳದೇನೋ ತಪ್ಪಿಟ್ಕೊಂಡಿದ್ದೀನಿ. ನಾನ್ ತಪ್ಪಿಗೆ ಕ್ಷಮೆ ಆಯ್ತು ಸರ್ ದೇವ್ರ ಹತ್ರ. ಆಕಿನ್ ನಾನು ಮೋಸ ಕ್ಷಮೆ ಐತೇನ್ರಿ ಸರ್? ಆಕಿ ಮೋಸ ಮಾಡ್ಲಾರ್ತರ ಇದ್ದಾಳೆ. ಮುಗ್ದೋಯ್ತವ. ನಿನ್ನ ಕಡೆಯಿಂದ ಇನ್ನು ಮುಂದೆ ನೀನು ಧರ್ಮದಲ್ಲಿರು, ಅದು ಮಾತ್ರ ನಿನಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಿನಗೆ ಅವಕಾಶ ಸಿಕ್ಕಿದೆ, ಇನ್ನು ಮುಂದೆ ನಿನ್ನ ಬದುಕು ಸರಿ ಹೋಗುತ್ತೆ. ಬಟ್ ಅಲ್ಲೆಲ್ಲೋ ಕೆಟ್ಟರೆ ಅದು ತುಂಬ ಭೀಕರವಾಗುತ್ತೆ. ಸರ್ ಆಕೆ ಮೋಸಕ್ಕೆ ಆದೇನ್ರಿ ಸರ್? ನಂದು ನಾ ಮಾಡಿದ್ದು ಸರ್, ನಾನು ತಪ್ಪಿದ್ದು ಕ್ಷಮಿಸ್ಬೋದು. ಆಕೆ ಮೋಸಕ್ಕೆ ಆದೇನ್ರಿ ಸರ್? ಕ್ಷಮೆ ಒಂದು ಹೆಣ್ಣಿನ ಲೈಫ್ ಮೇಲೆ ಆಟ ಆಡಿದ್ರು. ನಾನು ಹೇಳ್ತಾ ಇದ್ದೀನಿ, ಆಕೆ ಕೇವಲ ನಿನ್ನ ಕರ್ಮಕ್ಕೆ ನಿನ್ನ ದುಃಖವಾಗಿ ಬಂದು ನಿಂತಿದ್ದಾಳೆ. ಅದು ಭಗವಂತನ ಇಚ್ಛೆಯಾಗಿದೆ. ನಾನು ಆಕೆಗೆ ಸಿಗಬೇಕಾದ ಕಷ್ಟಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ತಯಾರಿಲ್ಲ. ನಿನಗೇನಾಗಬೇಕಿತ್ತಲ್ಲವ ಅದು ಆಕೆ ಮೂಲಕ ಆಗಿದೆ ಅಷ್ಟೇ. ಅದೇ ಸರ್, ನನಗೂ ಮೋಸ, ನನ್ನ ತಪ್ಪಿಗೆ ಕ್ಷಮೆ ಐತೆ, ಅದನ್ನ ಮೋಸಕ್ಕೆ ಕ್ಷಮೆ ಐತೆ ಅಂತ ನಂದು ಒಂದು ಪ್ರಶ್ನೆ ಸರ್. ಸಿಕ್ಕಿರೋದಕ್ಕೆ ನೀನು ಇವತ್ತಿಲ್ಲಿ ಬಂದಿದ್ದೀಯವ. ಅಂಥದ್ದೇನೂ ಇಲ್ಲ ಅಂದಿದ್ರೆ ನಿನಗೆ ಇಲ್ಲಿ ಬಂದಿದ್ರು ಅಥವಾ ಕರೆ ಮಾಡಿದ್ರು ನಿನಗೆ ಸಿಗ್ತಿರ್ಲಿಲ್ಲ. ಆದರೆ ನಿನ್ನ ಈ ತಳಮಳ, ನಿನ್ನ ಈ ಅತಿಯಾದ ಆಲೋಚನೆ, ನಿನ್ನ ಈ ಏನೋ ಅತಿಯಾದ ಬುದ್ಧಿವಂತಿಕೆ ಸಿಗಾಕ್ಸುತ್ತೆ. ಕಳ್ಳ ಹೇಗೆ ಅತಿಯಾದ ಬುದ್ಧಿವಂತಿಕೆಯಿಂದ ಸಿಗಾಕ್ಸ್ಕೊಂಡು ಹಾಳಾಗುತ್ತಾನೋ ಹಾಗೆ ಬಿಡವ, ಅದನ್ನು ಸಹಜವಾಗಿ ಬಿಡು. ಮಕ್ಕಳ ಜೊತೆ ಖುಷಿಯಾಗಿರು. ನೀನು ಹೆಂಗೆ ಬದುಕಬೇಕಂದ್ರೆ ನಾಳೆ ದಿನ ಬಂದು ಯಾರೋ ನಿನ್ನ ಬಗ್ಗೆ ಚಾಡಿ ಚುಚ್ಚಿದ್ರು, ನನ್ನ ಹೆಂಡತಿ ಅಂಥವಳಲ್ಲ ಕಣೋ ಅಂತ ನಿನ್ನ
ಮ್, ಗಂಡ ನಿನ್ನ ಮಕ್ಕಳು ಎಲ್ಲ ಹೇಳಬೇಕು, ಹಂಗೆ ಬದುಕಬೇಕು ನೀನು. ಅದನ್ನು ನಮ್ ಬಿಟ್ಟು ಗಂಡ ಫುಲ್ ವಿಶ್ವಾಸ ಅದ ಸರ್, ಇನ್ನಾದ್ರೂ ವಿಶ್ವಾಸ ಅದಾರ ಸರ್. ನಾ ಹೇಳಿದ್ದೀನಿ. ಅದನ್ನು ಮುಂದುವರಿಸ್ಕೊಂಡು ಹೋಗವ. ಅದನ್ನು ಬಿಟ್ಟು ಸುಮ್ಮನೆ ಏನೂ ಆಗಲ್ಲ, ಧೈರ್ಯವಾಗಿರು. ನಿನಗೆ ಈ ವಿಚಾರದಲ್ಲಿ ಏನು ಮುಂದೂ ಏನಾಗಲ್ಲ ಅಂದ್ರೆ ಸರ್, ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದಲ್ಲಿ ಏನೂ ಕಲಹ ಆಗಲ್ಲ ಅಂತ ನಾನು ಮಾತು ಕೊಡ್ತೀನವ. ಕಲ ಅಲ್ಲ ಸರ್, ನಾನು ಮುಂದೆ ಎಲ್ಲಿ ಪ್ರಾಬ್ಲಮ್ ಮುಂದೆ ನಾನು ಹೇಳೋದಿಲ್ಲ, ಯಾಕಂದ್ರೆ ನಿನ್ನ ಬುದ್ಧಿಯ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನೀನು ಇಲ್ಲಿಂದ ಈಚೆಗೆ ಯಾವುದೇ ರೀತಿಯಲ್ಲಿ ತಪ್ಪು ವಿಚಾರಕ್ಕೆ ತೊಡಗಿಕೊಳ್ಳದೆ ನಿನ್ನ ಮಕ್ಕಳಿಗೆ, ನಿನ್ನ ಗಂಡನಿಗೆ ನೀನು ನಿಯತ್ತಾಗಿರ್ತೀಯ ಅನ್ನೋದಾದರೆ ಖಂಡಿತ ನಿನ್ನ ಮಕ್ಕಳ ಬದುಕಲ್ಲೂ, ನಾಳೆ ನಿನ್ನ ಮಕ್ಕಳಿಗೆ ಬರುವ ಸಂಬಂಧಿಕರ ಅಥವಾ ನಿನ್ನ ಅಳಿಯನ ವಿಚಾರದಲ್ಲೂ ಇದು ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ. ಬಟ್ ನೀನು ಇನ್ನೊಬ್ಬರ ತಪ್ಪನ್ನ ಮಡ್ಲಲ್ಲಿಟ್ಕೊಂಡು ನಾನು ಅವ್ರಿಗೆ ಹಂಗೆ ಎದುರಿಸ್ತೀನಿ, ಇವ್ರಿಗೆ ಹಿಂಗೆ ಎದುರಿಸ್ತೀನಿ ಅಂತ ನೀನು ಹೋಗೋದಾದ್ರೆ ನಿನ್ನ ಮನೆಯನ್ನ ಇದು ತಿಂದು ಹಾಕುತ್ತೆ. ಅದೆಲ್ಲ ಬಿಟ್ಬಿಡ್ಬೇಕು ನೀನು. ಅವ್ರ ಕರ್ಮ ಅವ್ರ ಸುತ್ತ ಸರ್. ಅದಷ್ಟೇ, ನೀನ್ ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಿನ್ನ ಎಡವಟ್ಟುಗಳೇ 1000 ಇದಾವೆ. ಆಕಿನ ಮೋಸಕ್ಕೆ ಏನಾದ್ರೂ ಅದಾಗುತ್ತೆ ಅದ್ ನಿನಗೆ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್. ನೀನು ನನ್ನ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ ಸರ್. ಏನೂ ಆಗಲ್ಲ, ನೀನ್ ಧೈರ್ಯವಾಗಿರುವ. ಮತ್ತೆ ಇದಕ್ಕೆ ಹೊಸದಾಗಿ ನೀನೇನೋ ಯೋಚನೆ ಮಾಡಿ ಅವಳು ಹಂಗೆ ಹೇಳಿದ್ರೆ ನಾನು ಇಲ್ಲೇನು ಪ್ಲಾನ್ ಮಾಡಿರಬೇಕು, ಅದೇ ಹೇಳ್ತಾರೆ ಕಳ್ಳು ಮುದ್ದಿ ಒಳಗೆ ಅನ್ನಂಗೆ ನೀನು ತುಂಬಾ ಆಲೋಚನೆ ಮಾಡೋದನ್ನು ಬಿಡು. ನಿನ್ನ ಮಕ್ಕಳು, ನಿನ್ನ ಗಂಡ ಏನೋ ಒಂದು ನಾಳೆ ಒಂದು ಮಾತಂದ್ರೂ ಕೂಡ ಬಿಡಪ್ಪ, ಗುರುಗಳು ಹೇಳ್ದಂಗೆ ನನ್ನ ತಪ್ಪಿಗೆ ಶಿಕ್ಷೆ ಆಗಬೇಕಿತ್ತು, ಆಗಿದೆ. ಅದು ಗಂಡನ ಮೂಲಕ ಆಯಿತೋ ಮಕ್ಕಳ ಮೂಲಕ ಆಯಿತೋ ವ್ಯಕ್ತಿಗಳು ಮುಖ್ಯ ಅಲ್ಲ. ನನ್ನ ತಪ್ಪಿಗೆ ಶಿಕ್ಷೆ ಆಗ್ಲಿಕ್ಕೆ ಅವರೆಲ್ಲ ಒಂದು ಪಾತ್ರಧಾರಿಗಳಾಗ ಬಂದಿದ್ರು ಅಂತ ನೋಡ್ಬೇಕಷ್ಟೇ. ಅರ್ಥ ಆಯ್ತಲ್ಲ? ಆಗ ಮನುಷ್ಯ ಯಾರ ಮೇಲೂ ದ್ವೇಷ ಮಾಡ್ಲಿಕ್ಕೆ ಆಗಲ್ಲ. ಧೈರ್ಯವಾಗಿರುವ ತಕೊಂಡು ಅವ್ರಿಗೆ ಒಳ್ಳೆ 2-3 ತಿಂಗಳು ನಾನೇ ಹೊಳ್ಳಿ ಪ್ರೀತಿ ಕೊಟ್ರೆ ಹೊಳ್ಳಿ ಪ್ರೀತಿ ರಿಪೀಟ್ ಬರ್ತವೆ ಮಾಡುವ ನಾನು ಅವ್ರು ಕೊಡದೇ ಇಲ್ಲ, ನೀನ್ ಪ್ರೀತಿ ಮಾಡ್ಬೇಕು. ಯಾಕಂದ್ರೆ ಅದು ನಿನ್ನ ಆರೋಗ್ಯದ ದೃಷ್ಟಿಯಿಂದ, ನಿನ್ನ ಬದುಕಿನ ದೃಷ್ಟಿಯಿಂದ ಅದು ಒಳ್ಳೇದು. ಎಲ್ಲರನ್ನು ಪ್ರೀತಿ ಮಾಡು. ನೋಡವಾ, ಈ ಮನೆಗೆ ಸೊಸೆಯಾಗಿ ಬರೋಕ್ಕಿಂತ ಮುಂಚೆ ನೀವಿಬ್ರು ಎಲ್ಲೋ ಹುಟ್ಟಿದವ್ರು, ಎಲ್ಲೋ ಬೆಳೆದವ್ರು, ಹೌದಲ್ಲವಾ? ನಾಳೆ ಆಕೆ ಹೆಣವಾಗಿ ಮನೆ ಮುಂದೆ ಮಲಗಿದ್ರೆ ಅಥವಾ ನೀವು ಹೆಣವಾಗಿ ಮನೆ ಮುಂದೆ ಮಲಗಿದ್ರೆ ಖಂಡಿತ ನಿಮ್ ಕಣ್ಣಲ್ಲಿ ನೀರು ಬರುತ್ತೆ, ಹೌದಲ್ಲ? ಯಾಕವ ಈ ದ್ವೇಷ? ಪಾಪ ಆಕೆಗೆ ಬುದ್ಧಿ ಇಲ್ಲದೆ ಇರ್ಬೋದು, ನೀನ್ ಅರ್ಥ ಮಾಡ್ಕೊ. ಹೋಗೋದಿಕ್ಕೆ ನಾವು ಬಂದಿದ್ದೀವಿ, ನಾವಿಲ್ಲಿ ಪ್ರಯಾಣಿಕರು, ನಾವೊಂಥರ ಇಲ್ಲಿ ಬಂದಿರುವಂತಹ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರು. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಆಗ ಹೋಗುವ ಮುನ್ನ ಏನೋ ಆಕೆಗೆ ಬುದ್ಧಿ ಇಲ್ಲ, ನಿನ್ನೊಂದು ಚಿಕ್ಕ ತಪ್ಪನ್ನೇ ಹಿಡ್ಕೊಂಡು ಆಟ ಆಡಿಸೋ ಯೋಚನೆ ಮಾಡ್ತಿದ್ದಾಳೆ. ಆದ್ರೆ ಭಗವಂತನ ಪ್ಲಾನ್ ಬೇರೆ ಇದೆ. ಹೌದಾ ಸರ್? ಇಲ್ಲ, ಬೇರೆ ಹತ್ರ 2-3 ಹತ್ರ ಹೇಳಿದ್ದೀನಿ ಸರ್. ಫಸ್ಟ್ ನನ್ನ ಹತ್ರನೇ ಹೇಳೋದಿತ್ತು, ನಾ ಮುಚ್ಚೋತಿದ್ದೆ. ಬೇರೆಯವ್ರ ಹತ್ರ ಹೇಳಿದ್ಯಲ್ಲ, ಅವ್ರು ಹೇಳ್ತಾರ ಇಲ್ಲೋ ನನಗ್ ಗೊತ್ತಿಲ್ಲ ಅಂತ ಹೇಳ್ರಿ. ಬಿಡವಾ, ಅಲ್ಲೇನೂ ಆಗಲ್ಲ. ಅಂಡ್ ನೀನ್ ಅಂದ್ಕೊಂಡ ಮಟ್ಟಿಗೆ ಇದು ಸಂಸಾರ ಕಿತ್ತು ಹೋಗೋ ಮಟ್ಟಕ್ಕೆ ಏನೂ ಆಗಲ್ಲ. ಬಟ್ ನಿನ್ನ ಆತಂಕ ನಿನಗೆ ನೋವು ಕೊಡ್ತಾ ಇದೆ. ಸರ್, ನನ್ ಸಂಸಾರ ಕಿತ್ತೋಗಲ್ಲ, ನನ್ ಮನೇಲಿ ಎಲ್ಲ ವಿಶ್ವಾಸ ಇದೆ. ಮಂದಿ ಹೇಳಿದ್ರೆ ನಂಬಲ್ರಿ ಸರ್, ಆ ತರ ಇದ್ದೀನಿ. ಹಂಗೆ ಇರು, ನಿಂಗೇನು ಆಗಲ್ಲ. ಬಟ್ ಇನ್ನೊಮ್ಮೆ ನೀನ್ ಹಂಗ ತಪ್ಪು ಮಾಡಿದ್ರೆ ನಾನೇ ಶಪಿಸಲ್ಲ, ಬಟ್ ಭಗವಂತ ತಿದ್ದುಕೊಳ್ಳೋಕು ಒಂದ್ ಚಿಕ್ಕ ಗ್ಯಾಪ್ ಕೂಡ ಕೊಡಲ್ಲ, ಆ ಮಟ್ಟಕ್ಕೆ ತಿಂದ ಹಾಕ್ಬಿಡುತ್ತೆ ನಿನ್ನದು. ಮಕ್ಳು ಮುಖ ನೋಡು. ಅಂಡ್ ಸಂತೋಷ ಅನ್ನೋದು ಲೈಂಗಿಕತೆಯಲ್ಲೇ ಇಲ್ಲವ ಅಥವಾ ಸರಸ ಸಲ್ಲಾಪದಲ್ಲೇ ಇಲ್ಲ, ಅದೊಂದು ಒಳ್ಳೆ ಮಾತಲ್ಲೂ ಇದೆ. ಅದ್ನು ಇಂಟ್ರೆಸ್ಟ್ ಇಲ್ರಿ ಸರ್, ನನಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಸರ್. ನಾನು ಹೇಳ್ತೀನವ, ನೆಮ್ಮದಿ ಬೇಕು ಅಂದ್ರೆ ನಾನು ಹೇಳ್ತೀನಿ. ಕಡಿಗೆ ನಿನ್ನ ನಾದಿನಿ, ನಿನ್ನ ಮಾರ್ಗಿದ್ದಿ ಕಾಲಿಗೆ ಬಿದ್ದಾದ್ರೂ ಸರಿ, ನಾನು ಇದ್ರಂಗೆ ಮಾಡ್ತಿದ್ದೆ. ನನ್ನ ಸಂತೋಷಕ್ಕೂ ನಾನು ಯಾರಿಗೋ ಕಾಲಿಗೆ ಬೀಳ್ಬೇಕು, ನಾನು ಬೀಳ್ತೀನಿ. ಹಂಗಂದ್ರೆ ನಾನು ಸೋತೆ ಅಂತ ಅಲ್ಲ. ದುಷ್ಟರಿಂದ ಪಾರಾಗಲಿಕ್ಕೆ ಯುದ್ಧವೂ ಒಂದು ಕಲೆಯಾದ್ರೆ ಶರಣಾಗತಿಯ ನಾಟಕ ಕೂಡ ಒಂದು ಕಲೆನೇ ಹೌದಲ್ಲವ? ಅದಕ್ಕೆ ನಮ್ಮಲ್ಲಿರೋ ಅಹಂಕಾರಗಳು ದೂರ ಆಗ್ಬೇಕು ಮೊದಲು. ಯೋಚನೆ ಮಾಡಿ ನಿನಗೆ ಒಳ್ಳೇದಾಗ್ಲವ. ಖಂಡಿತ ಧೈರ್ಯವಾಗಿರು, ನಿದ್ದೆ ಮಾಡು. ಇಲ್ಲಿವರೆಗೂ ಏನಾಯ್ತು ಅದೊಂದು ಲೆಕ್ಕ. ಈಗ ಕರೆ ಸಿಕ್ಕಿ ಮಾತಾಡಿದ್ದೀಯಾ, ಎಸ್, ಭಗವಂತನ ಅನುಗ್ರಹವನ್ನು ಹೊತ್ತು ಈ ಮಾತು ಹೇಳ್ತಾ ಇದ್ದೀನಿ. ಇಲ್ಲಿ ನಿನಗೆ ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಒಂದು ವೇಳೆ ಆಕೆಯಿಂದ ಅಂಥದ್ದೊಂದು ಅಜಾಗರೂಕರಾಗಿ ನಿನ್ನ ಸಂಸಾರವನ್ನು ಹಾಳು ಮಾಡೋ ಮಟ್ಟಿಗೆ ಒಂದು ತಪ್ಪು ಬಾಯಿ ತಪ್ಪಿ ಹೇಳಿದ್ಲು ಅಂದ್ಕೊಳ್ಳಿ, ಅದರ ನೇರ ಬಾಣ ಆಕೆಯ ಸಂಸಾರಕ್ಕೆ ಹೊಡೆಯುತ್ತೆ. ನೀನು ಧೈರ್ಯವಾಗಿರು.
ಖುಷಿ ಆಗ್ತದೆ ಸರ್ ನಿಮ್ಮ ಹತ್ರ ಮಾತಾಡಿ. ಒಳ್ಳೇದಾಗಲವ. ಬಟ್ ನಿನ್ನ ತಪ್ಪನ್ನ ನಾನು ಒಪ್ಕೊಂಡಿದ್ದೀನಿ ಅಂತ ಅಲ್ಲ, ಅದು ತಪ್ಪೇ. ಹಾ ಸರ್, ಅದೇ ನನ್ನ ಪಶ್ಚಾತ್ತಾಪ ಇನ್ನೂ ಆಗ್ತಾ ಇದೆ ಸರ್. ಅವ್ರು ಬೈದಕ್ಕಿಂತ ಮೊದಲು ಒಳಗೆ ಇದು ಒಂದು ತರ ಕೊರಗು ಸರ್. ಆಯ್ತು, ಅದಕ್ಕೆ ಹೇಳಿದ್ದೀನಿ. ಆಕೆ ಹೊರಗಡೆ ಜನರಿನ ಬ್ಲಾಕ್ ಮೇಲ್ ಬಗ್ಗೆ ಭಯ ಬೇಡ, ದೇವ್ರು ನೋಡ್ಕೊಳ್ತಾನೆ. ಆದ್ರೆ ನಿನ್ನ ಎಡವಟ್ಟುಗಳಿದಾವಲ್ಲ ಹಾ ಸರ್. ಅವನ್ನ ಬಿಡಿ. ಅದು ಇಂದ್ರಿಯ ಸುಖ, ಆ ಫೋನಾಗ ಮೆಸೇಜ್ ಮಾಡೋದು ಅವೆಲ್ಲ ಅವು ಹೆಂಗಿರ್ಬೇಕಂದ್ರೆ ಗಂಡನ ಹೊರತಾಗಿ ಬೇರೆ ಎಲ್ಲವೂ ನಿನಗೆ ಸಾಕ್ಷಾತ್ ವಿಷ್ಣು, ಅವರೆಲ್ಲರೂ ಭಗವಂತನ ಸ್ವರೂಪ ಅನ್ಬೇಕು ನೀನು. ಸುಮ್ಮನೆ ಅಲ್ಲಿ ಆಟ ಆಡೋದಂತೆ ಚೌಕಬಾರ ಆಡಿ ಯಾವುದೋ ಒಂದು ಹೊಸ ಅಡುಗೆ ಕಂಡಿಡ್ಕೊಳ್ಳಿ, ಹೊಸ ಅಡುಗೆ ಮಾಡಿ ಮನೆಯವ್ರಿಗೆ ಬಡಿಸಿ ಬಿಡುವೆ ಐತೆ ಅಂದ್ಕೊಂಡು ಟೈಮ್ ಪಾಸಿಗೆ ಪುಸ್ತಕ ಓದಿ, ಟೈಮ್ ಪಾಸ್ಗೆ ಯಾವುದೋ ಗ್ರಂಥಾಲಯಕ್ಕೆ ಹೋಗಿ, ಟೈಮ್ ಪಾಸ್ಗೆ ಯಾವುದೋ ಪಾರ್ಕ್ಗೆ ಹೋಗಿ, ದೇವಸ್ಥಾನಕ್ಕೆ ಅದೇ ಹೋಗಿ. ತರ ಇದೆ ಸರ್, ಅದೇ ತರ ಇದ್ದೆ ಸರ್ ಎಲ್ಲ ಲೈಫ್ ವೇಸ್ಟ್. ಎಲ್ಲ ಅದೇ ತರ ಇದ್ದೆ ಸರ್ ನಾನು. ಮತ್ತೆ ಯಾಕಾಯ್ತಿದು? ಯಾರಿಗೂ ಗೊತ್ತು ಸರ್, ನನ್ನ ಹಣೆ ಬರ ಗೊತ್ತಿಲ್ಲ, ನಾ ಕುಂತ ಮಾಡ್ಕೊಂಡಿದ್ ಗೊತ್ತಿಲ್ಲ. ಆಯ್ತಪ್ಪ, ಹಂಗೆ ಅಂತ ನಾನು ಅಂದ್ಕೊಳ್ತೀನಿ. ನೀನು ಹಣೆ ಬರದಲ್ಲಿ ಇತ್ತು ಅಂತಲೇ ನಾನು ಅಂದ್ಕೊಳ್ತೀನಿ. ಇನ್ನು ಮುಂದಾದ್ರೂ ಈ ಟೈಮ್ ಪಾಸ್ ಅನ್ನೋ ಹೆಸರಲ್ಲಿ ಏನೇನೋ ಅನಾಚಾರಗಳು ಮಾಡ್ಕೊಳ್ಳೋದು ಮೊದಲು ಬಿಡಿ. ಓಕೆ ಸರ್. ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋದು ಬೇಡ. ನೀವು ಯಾರೋ ಹೊಸ ಫ್ರೆಂಡ್ಸು ಇರೋವನ್ನೇ ಹ್ಯಾಂಡ್ಲ್ ಮಾಡೋಕ್ಕಾಯ್ತಿಲ್ಲ, ಹೊಸ ತಾಂಡೇನ್ ಮಾಡ್ಕೊಳ್ತೀಯವ? ಯಾರು ನಿನ್ ಜೀವನಕ್ಕೆ ನೆಮ್ಮದಿ ಕೊಡ್ಲಿಕ್ಕೆ ಬರಲ್ಲ. ಎಲ್ಲ ಹಿಂಗೆ ಮಿಸ್ಯೂಸ್ ಮಾಡ್ಕೊಂಡು ನಿನ್ನ ಬದುಕಿ ಕೊಳ್ಳಿಕ್ ಹೋಯ್ತಾರಷ್ಟೇ. ಹಿಂಗೆ ಸರ್, ಇಬ್ರು ಮೂರು ಫ್ರೆಂಡ್ಸ್ ಅವರು ಹಿಂಗೆ ಟೈಮ್ ಪಾಸ್ ಸರ್. ನೀನ್ ರೆಡಿ ಇದೀಯ ಅಂದ್ರೆ ಎಲ್ರು ಬರ್ತಾರೆ, ಹೌದಲ್ಲ? ಹಾ ಸರ್, ಟೈಮ್ ಪಾಸ್ ಮಾಡ್ಲಿಕ್ಕೆ ಸರ್. ನೀನು ಬೇಲಿ ಹಾಕಬೇಕು, ಇಷ್ಟೇ ಕಣ್ರಪ್ಪ ಇಷ್ಟೇ ಅಂತ. ಇರ್ಲವಾ, ದೊಡ್ಡವರಿದ್ದೀರಿ. ನಾನು ಈ ಗುರುಸ್ಥಾನದಲ್ಲಿ ಕೂತು ನೇರವಾಗಿ ಹೇಳಿದ್ದೀನಿ, ಅನ್ಯತಾ ಭಾವಿಸಬೇಡಿ. ಸರ್, ನಾ ಎಲ್ಲಿಗಾದ್ರೂ ಹೋದ್ರೆ ಮನ್ ಸಮಾಧಾನ ಆಗ್ತಾಯಿಲ್ಲ. ಈಗ ಎಲ್ಲಿಗೆ ಹೋದ್ರು ಏನಾದ್ರು ತಿಳ್ಕೊತಾರ ಏನಂತ ಒಂದ್ ಟೈಮ್ ಅನಿಸ್ತದೆ. ನಮ್ಮ ಆತ್ಮಕ್ ಗೊತ್ತು, ದೇವ್ರಿಗೆ ಗೊತ್ತಪ್ಪ, ನಾವು ಶುದ್ಧಿ ಅಂತ ಒಂದ್ ಟೈಮ್ ಅನಿಸ್ತದೆ. ಅಷ್ಟೇ. ಯಾರು ಏನಾದ್ರೂ ಅನುಕೂಲ ಅಂತ ಒಂದ್ ಅನಿಸ್ತದೆ ಸರ್. ಅಷ್ಟೇ. ನೀವು ಹಾಗಿರಿ, ಇನ್ ಮಿಕ್ಕಿದ್ದನ್ನ ಕೃಷ್ಣ ನೋಡ್ಕೊಳ್ತಾನೆ. ಬಟ್ ಇನ್ನು ಮುಂದೆ ನೀವು ಧರ್ಮದಲ್ಲಿ ಇರ್ತೀರಾ ಅನ್ನೋ ಭರವಸೆಯಲ್ಲಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಓಕೆ ಸರ್, ನಾ ಧರ್ಮದಲ್ಲಿ ಇದ್ದೀನಿ ಸರ್, ನಾ ಧರ್ಮದಲ್ಲಿ ಇರ್ತೀನಿ. ಅದು ಒಂದು ತಪ್ಪೆ ಸರ್. ಅದು ಧರ್ಮ ತಪ್ಪಿದೀಯಾ? ಧರ್ಮ ತಪ್ಪಿರೋ ಕಾರಣಕ್ಕೆ ಈ ಕಳೆದ 4 ತಿಂಗಳಿಂದ ನೀನ್ ದುಃಖ ಅನುಭವಿಸಿದೀಯಾ? ಹಾ ಸರ್, ನನ್ನ ಲೈಫ್ ಬಾರಿ ಇತ್ತು ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀನು ಅದನ್ನ ಮಾಡಬಾರ್ದು. ಎಷ್ಟೇ ತಾಯಿ, ಅದು ಆಕೆ ರಾವಣನ ರೀತಿಯಲ್ಲಿ ರಾಮನ ಹೆಂಡತಿಯನ್ನು ಹೊತ್ಕೊಂಡೋಗಿ ರಾವಣ ಏನು ರಾಮನಿಗೆ ಕಿರುಕುಳ ಕೊಟ್ಟ, ರಾಮನನ್ನ ಕಣ್ಣೀರು ಹಾಕಿಸ್ತಾ, ಹಾಗೆ ನಿಮ್ಮ ಬದುಕಲ್ಲೂ ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಇಂಥವ್ರು ಬರ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಸಮಾಧಾನವಾಗಿ ಸಂಯಮ ಇಟ್ಕೊಂಡು ಸಹನೆಯಿಂದ ನೋಡಿ, ಇವತ್ತಿಲ್ಲಿ ಬಂದಿದ್ದೀರಾ, ಮಾತಾಡ್ತಾ ಇದ್ದೀರಾ, ಮನಸ್ಸಿಗೆ ನೆಮ್ಮದಿ ತಗೊಂಡಿದ್ದೀರಾ. ಬದುಕು ಅಂದ್ರೆ ಇಷ್ಟೇ. ಅಪವಾದ ಒತ್ತವರು ಸಾಯ್ತಾರೆ, ಅಪವಾದ ಇಲ್ಲದೆ ಶುದ್ಧವಾಗಿ ಬದುಕಿದವರು ಸಾಯ್ತಾರೆ. ಬಟ್ ಅಂತಿಮವಾಗಿ ತಪ್ಪೆಲ್ಲರಿಂದ ಆಗುತ್ತೆ. ತಿದ್ದುಕೊಂಡಿದ್ದೀನಿ, ಭಗವಂತ ನನ್ನನ್ನು ಕ್ಷಮಿಸಿದ್ದಾನೆ. ಅದನ್ನು ಮೀರಿ ಮನುಷ್ಯರು ನನ್ನನ್ನು ಹೆದರಿಸ್ತಾರ, ಪರವಾಗಿಲ್ಲ. ಆದರೆ ಅವ್ರು ಹೆದರಿಸಿದ್ರೆ, ಕೊಲ್ಲೋ ಕಾವಳಿದ್ರೆ ಕಾಯೋಕೆ ಭಗವಂತ ಇದ್ದಾನೆ. ಇಷ್ಟು ಧೈರ್ಯವಾಗಿರು. 2 ಮಕ್ಕಳು, ಗಂಡ, ನೀವು ಚೆನ್ನಾಗೇ ಇರ್ತೀರಾ. ಧೈರ್ಯವಾಗಿರುವ, ಶುಭವಾಗಲಿ. ಓಕೆ. ನೋಡಿ, ರಾತ್ರಿಯ ನಶೆಯಲ್ಲೋ ಇನ್ಯಾವುದರಲ್ಲೋ ಮಾಡುವ ಇಂಥ ಎಡವಟ್ಟುಗಳು ಜೀವನದಲ್ಲಿ ಎಷ್ಟು ಡಿಪ್ರೆಷನ್ಗೆ ಕಾರಣವಾಗುತ್ತವೆ. ನಾನು ಹೇಳೋದು, ರಾತ್ರಿ ಹೊತ್ತು ಆದಷ್ಟು ನೀವೇನು ಮಾಡ್ತಿದ್ದೀರಿ, ಯಾರಿಗೆ ಚಾಟ್ ಮಾಡ್ತಾ ಇದ್ದೀರಿ, ಯಾರ ಜೊತೆ ಮಾತಾಡ್ತಿದ್ದೀರಿ, ಇದೆಲ್ಲದರ ಬಗ್ಗೆ ದಯವಿಟ್ಟು ಎಚ್ಚರವಾಗಿರಿ, ತುಂಬ ಎಚ್ಚರವಾಗಿರಿ. ಕೃಷ್ಣ, ಈ ತಾಯಿಗೆ ಒಳ್ಳೇದು ಮಾಡಪ್ಪ. ಏನೋ ತಪ್ಪ ಆಗ್ಬಿಟ್ಟಿದೆ, ಇದರಿಂದ ಯಾವುದೇ ತೊಂದರೆ ಆಗಬಾರ್ದು. ನನ್ನ ಹಾರೈಕೆ ಹಾಗೂ ನನ್ನ ಪ್ರಾರ್ಥನೆ ಒಳ್ಳೇದಾಗಲವ.